ಹಾಡುವಂತ ಹಂತಕ್ಕಾಗಿ ಎಸ್ಗಾರರನ್ನು ಪರಿಚಯಿಸಿದರೆ ಮೊದಲ ಪವರ್ ಪ್ಲೇ ನಿಯಮಾವಳಿ ಜಾರಿಯಲ್ಲಿದೆ. ದಯವಿಟ್ಟು ಶೀಘ್ರದಲ್ಲಿ ಪಂದ್ಯಾಟವನ್ನು ಆರಂಭಿಸಬೇಕು. ನಿರ್ಣಾಯಕರ ಜೊತೆಗೆ ಆಟಗಾರರು ಕೂಡ ಸಹಕರಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತೇವೆ. ಮೊದಲ ಪಂದ್ಯ ಮೊದಲ ಓವರ್ ಆರಂಭವನ್ನು ಕಾಣ್ತಾ ಇದೆ. ತಿಪ್ಪೇಶ್ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಪವರ್ ಪ್ಲೇ ನಿಯಮಾವಳಿ ಜಾರಿಯಲ್ಲಿದೆ. ಮಿಡ್ ಆಫ್ ಕಾಣ್ತಾ ಇದೆ. ಷೋಲಕ್ಷ ಕವರ್ಸ್ ಅಂಡ್ ಪಾಯಿಂಟ್ ಅಂಡ್ ಶಾಟ್. ಗಲ್ಲಿ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಶಾಟ್ ಮಿಡ್ ವಿಕೆಟ್ ಅಂಡ್ ಮಿಡ್ ಆನ್. ಮೊದಲ ಚೆಂಡು ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ಅಕ್ರಮ ಎಸೆಗಳ ಸೂಚನೆ. ಮೊದಲ ಚೆಂಡು ಪಿಚ್ನಿಂದ ಹೊರಕ್ಕೆ ಬೀಳ್ತಾ ಇದೆ. ಹಾಗಾಗಿ ನಿರ್ಣಾಯಕರು ನೋ ಬಾಲ್ ಸೂಚನೆ ನೀಡಿದ್ರು. ನೋ ಬಾಲ್ ಸೂಚನೆಗಳು ಬರ್ತಾ ಇದೆ. ಮೊದಲ ಚೆಂಡು ಅಕ್ರಮ ಎಸೆತವಾಗಿ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಫ್ರೀ ಹಿಟ್ ಅವಕಾಶಗಳು. ಬಹುಶಃ ಮಿಡ್ ವಿಕೆಟ್ ವಿಭಾಗದಲ್ಲಿ ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂತಹ ಹೊಡೆತವನ್ನು ದಾಖಲಿಸಿದ್ರೆ ಇಲ್ಲಿ ಫ್ರೀ ಹಿಟ್ ಚೆಂಡಿಗೆ 6 ಅನ್ನು ದಾಖಲಿಸಬಹುದು. ಡೇಂಜರಸ್ ಬ್ಯಾಟ್ಸ್ಮನ್ ಆಫ್ ಟಾಪ್. ಬೇರೋಸಿನ ಹೊಡೆತ ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಕ್ಯಾಚಿನಲ್ಲಿ ಸಾಕ್ತಾ ಇದೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮಿಡ್ ವಿಕೆಟ್ ಭಾಗದಲ್ಲಿ ಕ್ಯಾಚ್ ಪಡೆಯುವಂತಹ ಪ್ರಯತ್ನದಲ್ಲಿದ್ರು. 2 ಔಟ್ಗಳ ಸೇರ್ಪಡೆ ಆಗ್ತಾ ಇದೆ. ತಂಡ ಮೊತ್ತ 2-3. ತಂಡ ಒಟ್ಟು ಮೊತ್ತ 3 ಔಟ್ಗಳು ಬರ್ತಾ ಇದೆ. ಈ ಪಂದ್ಯಾಟಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ಹೃದಯ ಶ್ರೀಮಂತಿಕ ಕ್ರೀಡಾಭಿಮಾನಿಗಳಿಗೆ ಅಭಿನಂದನೆ, ಕೃತಜ್ಞತೆಯನ್ನು ಸಮರ್ಪಿಸ್ತೇವೆ. KTM ಎಂಡಿಂದ ಮತ್ತೆ ಬಿರುಸಿನ ಹೊಡೆತ. ಬಲಸ್ ಬ್ಯಾಕ್ ಡೈವ್ ನಡೀತಾ ಇದೆ. ಸ್ಟ್ರೈಟ್ ಹಿಟ್ ಅನ್ನು ದಾಖಲಿಸಿದ್ರು. ಕೇವಲ 1 ಔಟ್ಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡ ಮತ್ತೆ 4 ರನ್ಸ್ ವಿದೌಟ್ ಲಾಸ್. ಆರಂಭಿಕ ಪವರ್ ಪ್ಲೇ ಓವರ್ನಿಂದಲೇ ಕೂಡ ಬಿರುಸಿನ ಹೊಡೆತವನ್ನು ಕಾಣುವಂತಹ ಪ್ರಯತ್ನದಲ್ಲಿದ್ದಾರೆ ಆಫ್ತಾಬ್. ಇತ್ತ ಉಸಾಮ ಸ್ಟ್ರೈಕ್ ಭಾಗದಲ್ಲಿ. ಹುದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟಲ್ಲಿ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹುಶಃ DCL ಅನ್ನುವಂಥ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯಾಗಿ ಕ್ರೀಡಾಂಗಣದ ಸುತ್ತಗಲಕ್ಕೂ ಪೆಂಡಾಲ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದೆ. ಲೈಟ್ಗಳ ವ್ಯವಸ್ಥೆಯನ್ನು ಮಾಡಿದೆ. LED ಸ್ಕ್ರೀನ್ಗಳ ವ್ಯವಸ್ಥೆಯನ್ನು ಮಾಡಿದೆ. ಎಲ್ಲ ವ್ಯವಸ್ಥಿತ ಒಂದು ಕ್ರೀಡಾಂಗಣದ ನಡುವೆ ನಮ್ಮ 3ನೇ ಆವೃತ್ತಿಯ DCL ಕ್ರಿಕೆಟ್ ಪಂದ್ಯಕೂಟ ಬಹಳಷ್ಟು ಶ್ರೀಮಂತಿಕೆಯಿಂದ ಸಾಗಿ ಹೋಗ್ತಾ ಇದೆ. ದುರ್ಗದ ಪರಿಸರದ ಕ್ರಿಕೆಟ್ ಅಭಿಮಾನಿಗಳಿಗಾಗಿ, ಕ್ರಿಕೆಟ್ ಪಟುಗಳಿಗಾಗಿ ಬಹಳಷ್ಟು ಉತ್ತಮ ರೀತಿಯ ಒಂದು ವೇದಿಕೆ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಸ್ವಲ್ಪ ಮಟ್ಟಿಗೆ ವಿಜೃಂಭಣೆಯಿಂದ ಕಾಣ್ತಾ ಇದೆ. DCL 3ನೇ ಆವೃತ್ತಿ KGT ಗುರುಮೂರ್ತಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಪಂದ್ಯಾಟ. ಬಹಳಷ್ಟು ಉತ್ತಮ ರೀತಿಯಿಂದ ಎಸೆತ. ಬಿಳುಸಿನ ಹೊಡೆತವನ್ನು ದಾಖಲಿಸಿದ್ರು. ಉಸಾಮ ಡೀಪ್ ಮಿಡ್ ವಿಕೆಟ್ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡಿದ್ರು. 1 ಓಟದ ಹೆಚ್ಚುವರಿ ಆಗ್ತಾ ಇದೆ. ತಂಡ ಮೊತ್ತ 5ಕ್ಕೆ ತಲುಪ್ತಾ ಇದೆ. 5 ರನ್ಸ್. ವ್ಯವಸ್ಥಿತವಾಗಿ ಒಂದು ಪಂದ್ಯಕೂಟದ ನೇರ ಪ್ರಸಾರ ಜಿಲ್ಲೆ, ರಾಜ್ಯ, ದೇಶ, ವಿದೇಶಗಳಲ್ಲಿ ತಾವಿದ್ದುಕೊಂಡಲ್ಲೇ ಕುಳಿತುಕೊಂಡು ನೋಡಬಹುದಾಗಿದೆ. ಬಹಳಷ್ಟು ಮಂದಿ ಈ ಒಂದು ಪಂದ್ಯದ ನೇರ ಪ್ರಸಾರದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯ ದಿನ ಯೂಟ್ಯೂಬ್ನಲ್ಲಿ ಒಂದು ಪಂದ್ಯದ ನೇರ ಪ್ರಸಾರದಲ್ಲಿ 65,000ಕ್ಕೂ ಹೆಚ್ಚು ಮಂದಿ ಈ ಒಂದು ಪಂದ್ಯದ ವೀಕ್ಷಣೆಯನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಸಂಸ್ಥೆ ಮುಖಾಂತರವಾಗಿ ಅಭಿನಂದಿಸಿಕೊಳ್ತಾ ಇದ್ದಾವೆ. ಈ ನಡುವೆ 4 ಓಟದ ಸೇರ್ಪಡೆ ಆಗ್ತಾ ಇದೆ. ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ. ಈ ಹಂತದಲ್ಲಿ ನಮ್ಮೊಂದು ಪಂದ್ಯಕೂಟಕ್ಕೆ ನಮ್ಮ ಚಿತ್ರದುರ್ಗ ಪರಿಸರದ ಕ್ಷಣಕ್ಕೂ ಮಾಹಿತಿಯನ್ನು ನೀಡುವಂಥ ವೀಕ್ಷಕರಾಗಿರ್ತಕ್ಕಂಥ ಜಕಾಬಾಯ್ ಆಗಮಿಸ್ತಾ ಇದ್ದಾರೆ. ಇವರಿಗೆ ಸ್ವಾಗತವನ್ನು ಬಯಸ್ತೇವೆ. ಮುಕ್ತಾಯ ಕಂಡ ಓವರ್ಗಳ ಸಂಖ್ಯೆ 1. ಮೊದಲ ಪವರ್ ಪ್ಲೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 9 ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. 9 ರನ್ಸ್. ಹೊಸ ಬೌಲರ್ ಅನುಕುಮಾರ್. ಶ್ರೀ ಕ್ರಿಕೆಟರ್ಸ್ನ ನಂಬುಗಯ್ಯ ಭರವಸೆಯ ಎಸೆತಗಾರ. ಯಾವುದೇ ಹಂತದಲ್ಲೂ ಕೂಡ ವಿಕೆಟ್ ಟೇಕಿಂಗ್ ಬ್ರೇಕ್ ಥ್ರೂ ಅನ್ನು ನೀಡಬಲ್ಲಂತ ಸಾಮರ್ಥ್ಯದ ನಿಲುವಿನ ಎಸೆತಗಾರ. ಒಂದೆಡೆ ಉಸಾಮ ಸ್ಟ್ರೈಕರ್ ಭಾಗದಲ್ಲಿ ಬಿರುಸಿನ ಆಟಗಾರರಿಗೆ ಜವಾಬ್ದಾರಿಯುತ ಇನ್ನಿಂಗ್ಸ್ ಅನ್ನು ಕಟ್ಟಿಕೊಟ್ಟು ಸಿಂಗಲ್ ಡಬಲ್ ಮುಖಾಂತರವಾಗಿ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಬಲ್ಲಂತ ಆಟಗಾರ.
ಅಲ್ಲಿ ಪಂದ್ಯವನ್ನು ಆರಂಭಿಸಿಕೊಳ್ಳಬೇಕು. ಇವತ್ತಿನ ದಿನ ಸಾಕಷ್ಟು ಪಂದ್ಯಾಟ ನಡೀತಾ ಇದೆ. 10 ಗಂಟೆವರೆಗೆ ನಮ್ಮ ಪರ್ಮಿಷನ್ ಇದೆ. ನಿನ್ನೆ ದಿನ ನೀವೆಲ್ಲರೂ ಕೂಡ ನೋಡಿದ್ದೀರಾ, ಸಾಕಷ್ಟು ಅಡೆತಡೆಗಳು ತೊಂದರೆಗಳು ಉಂಟಾಗಿದ್ದು, ಅದಕ್ಕೆ ನೀವು ಅವಕಾಶವನ್ನು ನಾವು ಮಾಡಿಕೊಡಬಾರ್ದು. ಸಾಕಷ್ಟು ಒತ್ತಡದಲ್ಲಿ ಒಂದು ಪಂದ್ಯಾಟವನ್ನು ನಮ್ಮ ಸಂಘಟಕರು ನಡೆಸ್ತಾ ಇದ್ದಾರೆ. ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. 10 ಗಂಟೆಯ ಮುಂಚಿತವಾಗಿ ಒಂದು ಪಂದ್ಯಾಟ ಮುಕ್ತಾಯವನ್ನು ಕಂಡ್ರೆ ಯಾರಿಗೂ ಕೂಡ ಯಾವುದೇ ರೀತಿಯ ಒಂದು ಸಮಸ್ಯೆ ಇರುವುದಿಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಅನ್ನೋದಾಗಿ ನಾವು ಕೇಳಿಕೊಳ್ತೇವೆ. ಅನುಕುಮಾರ್ ಬೇರೋಸಿನ ಹೊಡೆತ ಔಟ್‌ಎಡ್ಜ್ ಆಗ್ತದೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ, ಸುಲಭವಾಗಿ ಕ್ಯಾಚ್ ಕೈ ಸೇರ್ತಾ ಇದೆ. ಪೃಥ್ವಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮಿಡ್ ಆಫ್ ವಿಭಾಗದಲ್ಲಿ ಮೊದಲ ಹೊದ್ದಾರಿಯನ್ನು ಕಳ್ಕೊಳ್ತಾ ಇದೆ ಅಮೀರ್ ಚಾಲೆಂಜರ್ಸ್. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು ಉಸಾಮ. ಇವಾಗ ಪಂದ್ಯದ ವೀಕ್ಷಣೆಯತ್ತ ಮರಳುತ್ತಾ ಇದ್ದಾರೆ, ಡಗ್ಔಟ್ಗೆ ಮರಳುತ್ತಾ ಇದ್ದಾರೆ. ಹಲೋ, ಹೊಸ ಬ್ಯಾಟ್ಸ್ಮನ್ ಸಲ್ಮಾನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಶ್ರೀ ಕ್ರಿಕೆಟರ್ಸ್ ಆಟಗಾರ ಸರ್, ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ಪೃಥ್ವಿ ಸರ್, ದಯವಿಟ್ಟು ಪದೇ ಪದೇ ಸೂಚನೆಯನ್ನು ಕೊಡುವಾಗೆ ಮಾಡಿಕೊಡಬೇಡಿ. ಶೀಘ್ರಗತಿಯಲ್ಲಿ ಆರಂಭಿಸಿಕೊಳ್ಳಿ ತಮ್ಮ ಕ್ಷೇತ್ರ ರಕ್ಷಣೆ ಮತ್ತು ಎಸ್ಗಾರಿಕೆಯನ್ನು. 9ಕ್ಕೆ 1 ಹುದ್ದರನ್ನು ಕಳ್ಕೊಳ್ತಾ ಇದ್ದ ಅಮೀರ್ ಚಾಲೆಂಜರ್ಸ್. 12 ತಂಡಗಳು ಭಾಗವಹಿಸಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ. 12 ಮಂದಿ ಮಾಲೀಕರನ್ನ ಹೊಂದಿರತಕ್ಕಂಥ ತಂಡಗಳು, 150ಕ್ಕೂ ಅಧಿಕ ಕ್ರೀಡಾಪಟುಗಳನ್ನು ಹೊಂದಿರತಕ್ಕಂಥ 12 ತಂಡಗಳು. ಈ ರೀತಿಯಾಗಿ ಡಿಸಿಎಲ್ 3ನೇ ಆವೃತ್ತಿ ಬಹಳಷ್ಟು ಯಶಸ್ವಿಯಾಗಿ ಶಾಂತ ರೀತಿಯಲ್ಲಿ ಸಾಂಗವಾಗಿ ಸಾಗಿ ಹೋಗ್ತಾ ಇದೆ. ಹಂತ ಹಂತವಾಗಿ ಸಮಯ ಸರಿತಾ ಇದೆ. ಬಾಣಾಂಗಣದಲ್ಲಿ ಸೂರ್ಯನ ಕಿರಣಗಳ ತಾಪಗಳು ಹೆಚ್ಚಾಗ್ತಾ ಇದೆ. ಕ್ರೀಡಾಭಿಮಾನಿಗಳು ಅಂಕಣಕ್ಕೆ ಜಮಾವಣೆ ಆಗ್ತಾ ಇದ್ದಾರೆ. ಎಲ್ಲ ನಡುವೆ ನಮ್ಮ ಶ್ರೀ ಕ್ರಿಕೆಟರ್ಸ್ ಮತ್ತು ಅಮೀರ್ ಚಾಲೆಂಜರ್ಸ್ ಪಂದ್ಯಾಟವನ್ನು ಆಡ್ತಾ ಇದೆ. ಅನುಕುಮಾರ್ ಹಸ್ತಂತ ಚೆಂಡು ತೀರಾ ಕೆಳಮಟ್ಟದಲ್ಲಿ ಬರ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ನೀಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಸ್ವೀಪ್ ಶಾಟ್ ಕಾಣುವಂತ ಪ್ರಯತ್ನವನ್ನ ಮಾಡಿದ್ರು ಅಫ್ತಾಬ್. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಈ ಬಾರಿ ಹಸ್ತಂತ ಚೆಂಡು ಹೊದ್ದಾರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬ್ರೇಕ್ ಥ್ರೂ ಅನ್ನು ನೀಡಿದ್ರು ಅನುಕುಮಾರ್. ನಂಬುಗೆಯ ಎಸ್ತಿಗಾರ ನಂಬುಗೆಯನ್ನು ಉಳಿಸಿಕೊಳ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಎಸೆತಗಾರಿಕೆ ಬರ್ತಾ ಇದೆ. ಜಾಣ್ಮೆ ಆಟವನ್ನು ಆಡಿದ್ರು. 30 ಮಿನಿಟ್ ಪೂರ್ವಕ್ಕೆ ಕೌರ್ಸ್ ಭಾಗದಲ್ಲಿ ಸಾಕ್ತಾ ಇದ್ದಾರೆ. ರನ್ಔಟ್ ಅವಕಾಶವನ್ನ ಕೈ ಚೆಲ್ಲಿದ್ರು. ಸಿಕ್ಕಿದ ಅವಕಾಶವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಿರುಸಿನ ಆಟಗಾರರಿಗೆ ಜೀವನ ಲಭಿಸದಂತ ಆಗ್ತಾ ಇದೆ. ಈತ ಒಂದೋಟದ ಪೂರೈಕೆ ಆಗ್ತಾ ಇದೆ. ತನ್ನ ಮೊತ್ತ 10 ರನ್ಸ್. 10ಕ್ಕೆ 1. ಕ್ಷೇತ್ರ ರಕ್ಷಣೆ ಬದಲಿಸುವಂತಹ ಪ್ರಯತ್ನ. ಡೀಪ್ ಕವರ್ಸ್ ಕಾಣ್ತಾ ಇದೆ. ಪಾಯಿಂಟ್ ಕಾಣ್ತಾ ಇದೆ. ಮಿಡ್ ಆಫ್ ಕಾಣ್ತಾ ಇದೆ. ಶಾರ್ಟ್ ಅಕ್ಸಾ ಕವರ್ಸ್, ಮಿಡ್ ಆನ್ ಅಂಡ್ ಶಾರ್ಟ್ ಸ್ಕ್ವೇರ್ ಲೆಗ್ ಅಂಡ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಅಂಡ್ ಗಲ್ಲಿ. ಈ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಸಪೋರ್ಟ್ ಮಾಡುವಂತ ಪ್ರಯತ್ನ ಪೂರ್ಣಾಂತರವಾಗಿ ಬೀಳ್ತಾ ಇದೆ. ಅಕ್ಷಯ ಕೋರ್ಸ್ ಪಕ್ಕದಲ್ಲಿ ಸಾಕ್ತಾ ಇದೆ. ಒಂದೊಂದು ಪೂರೈಕೆ ಮಾಡಿದ್ರು. ಬಿರುಸಿನ ಹೊಡೆತಗಳು. ಕ್ಷೇತ್ರ ರಕ್ಷಣೆ ಸ್ವಲ್ಪ ಮಟ್ಟಿಗೆ ಕೈ ಕೊಡ್ತಾ ಇದೆ. ಪೃಥ್ವಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತನ್ನ ಮೊತ್ತ 12 ರನ್ಸ್. ತಂಡದ ಒಟ್ಟು ಮೊತ್ತ 12 ಓಟಗಳು. ಸಪೋರ್ಟ್ ಮಾಡುವಂತಹ ಪ್ರಯತ್ನ. ತನ್ನ ಮೂಲಕ ಲಾಂಗ್ ಆನ್ ಸಿ ಮಾರಕ್ಕೆ ಕ್ರಮಿಸ್ತಾ ಇದೆ. 6 ಬಾರಿ ಅನುಕುಮಾರ್ ಓವರ್ನ ಕೊನೆಯ ಚೆಂಡಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು 6 ಸಲ್ಮಾನ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 6 ಮುಖಾಂತರವಾಗಿ ತನ್ನ ಮೊತ್ತ 18 ಓಟಗಳು, 18 ರನ್ಸ್.
2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 18. ಒಂದು ಹುದ್ದರಿನ ಕಳ್ಕೊಂಡಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆ. ಮತ್ತೆ ಹೊಸ ಬೌಲರ್ ತಿಪ್ಪೇಶಿ. ನಾಯಕರು ಕೆಲವೊಂದು ತಂತ್ರ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆಯನ್ನು ಸಂಘಟಿಸಿಕೊಳ್ತಾ ಇದ್ದಾರೆ. ಡೀಪ್ ಮಿಡ್ ವಿಕೆಟ್ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಬಹುಶಃ ಒಂದು ಪಂದ್ಯಕೂಟವನ್ನು ನಮ್ಮ ಗಂಡು ಮೆಟ್ಟಿನ ನಾಡು ಚಿತ್ರದುರ್ಗದ ಕಲ್ಲಿನ ಕೋಟೆಯ ನಡುವೆ ಈ ಒಂದು ನಮ್ಮ ಸರ್ಕಾರಿ ಕಲಾ ಕಾಲೇಜು ಕ್ರೀಡಾಂಗಣದ ಶ್ರೀ ಮುರುಘರಾಜೇಂದ್ರ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯಕೂಟವನ್ನು ನಮ್ಮ DCL ಸಂಘಟಕರು ಯಶಸ್ವಿಯಾಗಿ ನಡೆಸಿಕೊಡ್ತಾ ಇದ್ದಾರೆ. ನೋಡುವ ಹುದ್ದಾರಿ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ. ಕ್ಲೀನ್ ಬಾಲ್ಡ್ ಔಟ್. ಇವರೇ ಎಡಗೂಟವನ್ನು ಸವರ್ತಾ ಇದೆ. ಹುದ್ದಾರಿ ಅಗತ್ಯವನ್ನು ಕಾಣ್ತಾ ಇದೆ. ಅಫ್ತಾಬ್ ಗೌಟು ಪೌಲಿಯನ್ 3-2ನೇ ಹುದ್ದಾರಿಯನ್ನು ಕಳ್ಕೊಳ್ತಾ ಇದೆ. ಓಪನ್ ಸಿರವಾರು ಕೂಡ ನಿರೀಕ್ಷಿತ ಹಂತದ ಪ್ರದರ್ಶನವನ್ನು ನೀಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಆಘಾತಕ್ಕೆ ಒಳಗಾಗ್ತಾ ಇದೆ. ಅಮೀರ್ ಚಾಲೆಂಜರ್ಸ್ 18-2. ಮತ್ತೆ ವಿಷ್ಣು ತಿಪೇಶ್ ಸುಂದರತೆ ಚೆಂಡು. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟರ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ವ್ಯವಸ್ಥಿತವಾಗಿ ನಡೀತಾ ಇರತಕ್ಕಂಥ ಪಂದ್ಯಕೂಟದಲ್ಲಿ ನಮ್ಮ ಚಿತ್ರದುರ್ಗ ಪರಿಸರದ ಆಟೋ ಕಿಸಾನ್ ಮೊಬೈಲ್ ಮೋಟಾರ್ ಸ್ಟಾರ್ಸ್ನ ಎಂಪೈರ್ ಆಗಿರ್ತಕ್ಕಂಥ ಶ್ರೀಯುತ ಬಾಲಾಜಿ ವಿಷ್ಣು ಸರ್ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಟಿಕ್ಟಾಕ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅನ್ನು ಹೊಂದಿರತಕ್ಕಂಥ ನಮ್ಮ ಬಾಲಾಜಿ ವಿಷ್ಣು ಸರ್ ಈ ಒಂದು ವೇದಿಕೆಯಲ್ಲಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಅಭಿನಂದನೆ ಕೃತಜ್ಞತೆ ಸ್ವಾಗತವನ್ನು ಬಯಸ್ತವೆ. ಯಾವುದೇ ಪ್ರದೇಶದಿಂದಲೂ ಕೂಡ ತಾವು ಇದ್ದುಕೊಂಡಲ್ಲೇ ತಮ್ಮ ಮೊಬೈಲ್ ಫೋನ್ ಮುಖಾಂತರವಾಗಿ ಸೆಲ್ ಫೋನ್ ಮುಖಾಂತರವಾಗಿ ಕಾಲ್ ಅಥವಾ SMS ಮುಖಾಂತರವಾಗಿ ತಾವು ತಮ್ಮ ಮೋಟಾರ್ ಮಿಷಿನ್ ಅನ್ನ ಆನ್ ಮಾಡಬಹುದಾಗಿದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಮಿಷಿನ್ ನಮ್ಮ ಚಿತ್ರದುರ್ಗದ ಆಟೋ ಕಿಸಾನ್ ಮೊಬೈಲ್ ಮೋಟಾರ್ಸ್ ಬಳಿ ಲಭಿಸ್ತದೆ. ತಾವು ಎಲ್ಲೇ ಇದ್ರೂ ಕೂಡ ಮನೆಯಲ್ಲಿದ್ದರೂ ಸಹ ಎಲ್ಲಿದ್ದರೂ ಕೂಡ ತಮ್ಮ ಮೊಬೈಲ್ ಫೋನ್ ಮುಖಾಂತರವಾಗಿ ಕಾಲ್ ಅಥವಾ SMS ಮುಖಾಂತರವಾಗಿ ತಮ್ಮ ಗದ್ದೆ ಪರಿಸರದಲ್ಲಿ ಹೊಲಗಳ ಪರಿಸರದಲ್ಲಿ ತಮ್ಮ ರೈತ ಕಾರ್ಮಿಕರಿಗೆ ಮೋಟಾರ್ ಆನ್ ಮಾಡ್ಕೊಡ್ಬೋದಾಗಿದೆ. ಹಾಗಾಗಿ ತಾವು ಅದನ್ನು ಬಳಸ್ಕೊಳ್ಳಿ ಅನ್ನೋದಾಗಿ ನಾವು ಈ ವೇದಿಕೆ ಮುಖಾಂತರವಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಈ ಬಾರಿ ಅಷ್ಟಂತ ಚೆಂಡು. ಓಟಗಳ ಅವಕಾಶಗಳು ಬರ್ತಾ ಇದೆ. ಗೋಟರಕ್ಷಕರ ವೈಫಲ್ಯತೆ ಆಗ್ತಾ ಇದೆ. ಓವರ್ ಥ್ರೋ ಓಟಗಳನ್ನು ಪಡ್ಕೊಳ್ತಾ ಇಲ್ಲ. ಬಾಯ್ಸ್ ಮುಖೇನ ಓಟಗಳು ಲಭಿಸ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ತಡ ಮೊತ್ತ 19ಕ್ಕೆ ತಲುಪ್ತಾ ಇದೆ. 19 ರನ್ಸ್. 3ನೇ ಓವರ್ನಲ್ಲಿ ತಿಪ್ಪೇಶ್ ಮೊದಲ ಚೆಂಡು ಹುದ್ದರಿನ ಪಡ್ಕೊಂಡ್ರು. ಆ ಬಳಿಕದ 3 ಎಸೆತ ಡಾಟ್ ಬಾಲ್ ಆಗಿ ಪರಿವರ್ತಿಸಿದ್ರು. 4ನೇ ಎಸೆತ ಕೂಡ ಡಾಟ್ ಆಗಿ ಪರಿವರ್ತಿಸಿದ್ರು ಕೂಡ ಗೂಟ ರಕ್ಷಕರ ವೈಫಲ್ಯತೆ ಆಗ್ತಾ ಇದೆ. ಬಾಯ್ಸ್ ಮುಖೇನ ಒಂದು ಓಟವನ್ನು ನೀಡಿದ್ರು. ಒಂದು ಓಟದ ಹೆಚ್ಚುವರಿ ಮುಖಾಂತರವಾಗಿ ತಡ ಮೊತ್ತ 19 ಫಾಲೋಸ್ ಆಫ್ 2 ವಿಕೆಟ್ಸ್ ಅಮೀರ್ ಚಾಲೆಂಜರ್ಸ್. ಕೊನೆಯ ಚೆಂಡು ಬಹಳಷ್ಟು ಉತ್ತಮ ರೀತಿ ಆಟ. ಸಲ್ಮಾನ್ ಒಂದು ಓಟದ ಪೂರೈಕೆಯನ್ನು ಮಾಡ್ತಾ ಇದ್ದಾರೆ. ಓವರ್ ಮುಕ್ತಾಯವಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ 20 ಓಟವನ್ನು ಕಾಣ್ತಾ ಇದೆ ತಂಡ. 2 ಓವರ್ಗಳ ಮುಕ್ತಾಯಕ್ಕೆ 18 ಓಟವನ್ನು ಕಂಡಿರ್ತಕ್ಕಂಥ ತಂಡ ಇವಾಗ 3ನೇ ಓವರ್ನ ಮುಕ್ತಾಯದಲ್ಲಿ ಕೇವಲ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಂಡ ಮೊತ್ತ 20 ಓಟಗಳು. 2 ನಿಮಿಷಗಳ ತಮಗೆ ಪಾನೀಯ ವಿರಾಮ ಡ್ರಿಂಕ್ಸ್ ಬ್ರೇಕ್ ಅನ್ನು ನೀಡ್ತಾ ಇದ್ದೇವೆ. ಆ ಡ್ರಿಂಕ್ಸ್ ಬ್ರೇಕ್ನಲ್ಲಿ ತಮ್ಮ ತುರ್ತು ಸಭೆಯನ್ನು ಮಾಡಿಕೊಳ್ಳಿ, ಸಮಾಲೋಚನೆಯನ್ನು ಮಾಡಿಕೊಳ್ಳಿ. ಕೇವಲ 2 ಆಟಗಾರರಿಗೆ ಮಾತ್ರ ನಾವು ಅಂಕಣ ಒಳ ಬರುವಂಥ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅದನ್ನು ತಾವು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ.
ಈ ಪಂದ್ಯದ ತರುವಾಯ ಮುಂದಿನ ಪಂದ್ಯಕ್ಕಾಗಿ MAS 11 ಮತ್ತು ISR ಟೈಟಾನ್ಸ್ ಆಟಗಾರರು ಸಿದ್ಧತೆಯಲ್ಲಿರಬೇಕು. ಮೊದಲ ಸೆಷನ್ ಮುಕ್ತಾಯದ ಬಳಿಕ ನಾಯಕರು ಅದೃಷ್ಟದ ಟಾಸ್ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ವೇದಿಕೆ ಮುಂಭಾಗಕ್ಕೆ ಬರಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. MAS 11 ನಾಯಕರು ಮತ್ತು ISR ಟೈಟಾನ್ಸ್ ನಾಯಕರು ದಿನದ ಮುಂದಿನ ಪಂದ್ಯದ ಟಾಸ್ ಪ್ರಕ್ರಿಯೆಗಾಗಿ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕರಿಸಿಕೊಳ್ತಾ ಇರತಕ್ಕಂಥ ನಮ್ಮ DCLನ ಎಲ್ಲ ಆಯೋಜಕರು ಇವರ ಹಗಲಿರುಳು ರಾತ್ರಿಯ ಪ್ರಯತ್ನದ ಮೇರೆಗೆ ಒಂದು ಪಂದ್ಯಕೂಟ ಯಶಸ್ವಿಯಾಗಿ ಸಾಗಿ ಹೋಗ್ತಾ ಇದೆ. KGT ಗುರುಮೂರ್ತಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಪಂದ್ಯಾಟ ಸಾಗ್ತಾ ಇದೆ. ರಘು ಸರ್ ಅವರಿದ್ದಾರೆ, ಶಶಿ ಸರ್ ಅವರಿದ್ದಾರೆ, ರಾಮು ಮೂಗ್ಲಿರವರಿದ್ದಾರೆ, ಶಿವರಾಜ್ ರವರಿದ್ದಾರೆ, ಚೇತನ್ ರವರಿದ್ದಾರೆ, ಅನಿಲ್ ರವರಿದ್ದಾರೆ. ಎಲ್ಲರ ಒಂದು ಸಾರಥ್ಯದಲ್ಲಿ ಸಹಬಾಳುತ್ವದಲ್ಲಿ ಮುಂದಾಳತ್ವದಲ್ಲಿ ನಮ್ಮ 4 ದಿನದ ಪಂದ್ಯಕೂಟ ಯಶಸ್ವಿಯಾಗಿ ಸಾಗ್ತಾ ಇದೆ. ಸಹಕರಿಸಿದ್ದಕ್ಕಾಗಿ ಪಂದ್ಯಾಟವನ್ನು ನಡೆಸೋದಕ್ಕಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದನೆ, ಕೃತಜ್ಞತೆ. ಸ್ವಿಚ್ ಇಟ್ ಮಾಡುವಂಥ ಪ್ರಯತ್ನ, ಓಟ್ಗಳ ಅವಕಾಶಗಳು ಬರ್ತಾ ಇಲ್ಲ. ಪೃಥ್ವಿ ಎಸ್ಗಾರಿಕೆ ಭಾಗದಲ್ಲಿ ಮೊದಲ ಚೆಂಡು ಡಾಟ್ ಆಗಿ ಪರಿವರ್ತನೆ ಆಗ್ತಾ ಇದೆ. ಎರಡನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಸಿನ ಹೊಡೆತವನ್ನು ದಾಂಡಿಗರು ದಾಖಲಿಸಿದ್ರು ಕೂಡ ಬಳಿಕ ಬ್ಯಾಕಿಂಗ್ ಫಾರ್ಮ್ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ತಿಪ್ಪೇಶ್ ಎಸ್ಗಾರಿಕೆಯನ್ನು ಮಾಡಿದ್ರು, ಇವಾಗ ಪೃಥ್ವಿ ಎಸ್ಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಪೃಥ್ವಿ ಡೀಪ್ ಕವರ್ಸ್ ಅಂಡ್ ಡೀಪ್ ಕವರ್ ಪಾಯಿಂಟ್ ಕ್ಷೇತ್ರ ರಕ್ಷಣೆ ಕಾಣ್ತಾ ಇದೆ. ಸ್ವೀಪ್ ಶಾಟ್ ಮಾಡುವಂತ ಪ್ರಯತ್ನ ಮತ್ತೆ ವೈಫಲ್ಯತೆ ಆಗ್ತಾ ಇದೆ. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. 2ಕ್ಕೆ 2 ಚುಕ್ಕಿಯ ಸಹಿತ ಮಾರ್ಪಡ್ತಾ ಇದೆ. ಸುಂದರತೆಯ ಚೆಂಡು ತಟ್ಟಿಮುಟ್ಟಿ ಪೂರೈಕೆಯನ್ನು ಮಾಡಿದ್ರು. ಜಾಣ್ಮೆ ಆಟವನ್ನು ಆಡ್ತಾ ಇದ್ದಾರೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. 21 ರನ್ಸ್. ಸುಂದರತೆಯ ಚೆಂಡು ನಗೆತವನ್ನು ಪಡ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿ ಬೀಳ್ತಾ ಇದೆ. ಪೋಲ್ ಮಾಡುವಂತ ಪ್ರಯತ್ನ ಕೈಕೊಡ್ತಾ ಇದೆ. ಮತ್ತೆ 2 ಬಾಲ್ ಸೇರ್ಪಡೆ. 4ನೇ ಓವರ್ನಲ್ಲಿ ನಾಯಕರ ಒಂದು ಜವಾಬ್ದಾರಿಯುತ ಎಸೆತಗಾರಿಕೆ ಇಲ್ಲಿಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯನ್ನ ಕಾಣ್ತಾ ಇದೆ. ಈ ಬಾರಿ ಎಸೆದ ಚೆಂಡು ಬಹಳಷ್ಟು ಉತ್ತಮ ರೀತಿಯಲ್ಲಿ ನೋಡ್ತಾ ಲಾಂಗ್ ಆಫ್ ವಿಭಾಗದಲ್ಲಿ ಸಾಗ್ತಾ ಇದೆ. ಒಂದು ಓಟದ ಪೂರೈಕೆಯನ್ನು ಮಾಡಿದ್ರು. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. 1 ಓಟದ ಸೇರ್ಪಡೆ ಮುಖಾಂತರವಾಗಿ 22ಕ್ಕೆ ತಲುಪ್ತಾ ಇದೆ. ಕೊನೆಯ ಎಸೆತ 4ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಸಾಕಷ್ಟು ಪಂದ್ಯಾಟಗಳು ನಡೀಬೇಕಾಗಿರ್ತಕ್ಕಂಥ ಕಾರಣದಿಂದಾಗಿ ನಾವು ಮೊದಲ ದಿನ ಎಲ್ಲ ತಂಡಗಳಿಗೆ ಕೂಡ 8 ಓವರ್ಸ್ ಮ್ಯಾಚ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ವಿ. ಇವಾಗ ಬಹಳಷ್ಟು ಪಂದ್ಯಾಟಗಳು ನಡೀಬೇಕಾಗಿದೆ. ಹಾಗಾಗಿ ಇವತ್ತಿನ ದಿನದಿಂದ ಲೀಗ್ ಹಂತದ ಎಲ್ಲ ಪಂದ್ಯಗಳು ಮುಕ್ತಾಯ ಕಾಣುವವರೆಗೆ 6 ಓವರ್ ಪಂದ್ಯಾಟವನ್ನು ಆಡಿಸ್ತೇವೆ. ಆ ಬಳಿಕ ಮಹತ್ವದ ಸೆಮಿಫೈನಲ್ ಮತ್ತು ಫೈನಲ್ ಪಂದ್ಯಕೂಟ 6ರಿಂದ ಮತ್ತೆ 8 ಓವರ್ ಪಂದ್ಯಾಟವಾಗಿ ಸಾಗಲಿಕ್ಕಿದೆ. ಈ ಬಾರಿ ಬೀಸಿ ಹೊಡೆಯುವಂಥ ಪ್ರಯತ್ನಗಳು 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ. ಕ್ಷೇತ್ರ ರಕ್ಷಣೆ ವಂಚನೆಗೆ ಒಳಗಾಗ್ತಾ ಇದೆ. ಬೌಂಡರಿಯನ್ನು ಅಟ್ಟಾಯಿಸುವಂತ ಪ್ರಯತ್ನ ಅಂತಿಮ ಹಂತದಲ್ಲಿ ಅಡವಿಕೆ ಆಗ್ತಾ ಇದೆ. ಮೂರ್ತಿ ಕ್ಷೇತ್ರ ರಕ್ಷಣೆ ಭಾಗದಲ್ಲಿ ನಾಲ್ಕು ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ನ ಮೊತ್ತ 26ಕ್ಕೆ ತಲುಪ್ತಾ ಇದೆ. ಅಲ್ಲಿ ಶೀಘ್ರಗತಿಯಲ್ಲಿ ಎಸ್ಸಗರನ್ನ ಪರಿಚಯಿಸಬೇಕು. 5ನೇ ಓವರ್ ಮುಂದುವರಿಕೆಯನ್ನು ಕಾಣಬೇಕು ಅನ್ನೋದಾಗಿ ಕೇಳಿಕೊಳ್ತೇವೆ. ಸಲ್ಮಾನ್ ಮತ್ತು ಮುಸಾಯಿಬ್ ಅದ್ಯಾವ ರೀತಿಯಾಗಿ ತಂಡವನ್ನು ಕೊಂಡೊಯ್ತಾರೆ ನೋಡಬೇಕಾಗಿದೆ. ಹಿಂದೆ ಸ್ಟಪ್ಔಟ್ ಮುಖಾಂತರವಾಗಿ ಸಲ್ಮಾನ್ ಸ್ಟ್ರೈಟ್ ಬಾಗ್ ಲಾಂಗ್ ಆನ್ ಭಾಗದಲ್ಲಿ ಒಂದು ಬೌಂಡ್ರಿಯನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ವಂಚನೆಗೆ ಒಳಗಾಗಿತ್ತು. ಆ 4 ಓಟದ ಹೆಚ್ಚುವರಿಯ ಮುಖಾಂತರವಾಗಿ 26 ಓಟವನ್ನು ದಾಖಲಿಸ್ತಾ ಇದೆ. ಅಮೀರ್ ಚಾಲೆಂಜರ್ಸ್
ಮತ್ತೆ ಅನುಕುಮಾರ್ ಎಸ್ಗಾರಿಕೆ ಭಾಗದಲ್ಲಿ ಕೂಟದ 2 ಮತ್ತು ತಂಡದ 5ನೇ ಓವರ್ ಎಸ್ಗಾರಿಕೆ ಭಾಗದಲ್ಲಿದ್ದಾರೆ. ಅಲ್ಲಿ ಶ್ರೀ ಕ್ರಿಕೆಟಲ್ಲಿ ಎಸ್ಗಾರಿಕೆಯನ್ನು ಮಾಡಬೇಕು. ಶ್ರೀ ಕ್ರಿಕೆಟರ್ಸ್ ನಾಯಕರ ಗಮನಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ಪಂದ್ಯವನ್ನು ಆರಂಭಿಸಬೇಕು. ಅನುಕುಮಾರ್ ಎಸೆದ ಮೊದಲ ಚೆಂಡು 1 ಓಟದ ಪೂರೈಕೆ ಆಗ್ತಾ ಇದೆ. ಲಾಂಗ್ ಆನ್ ಭಾಗದಲ್ಲಿ 1 ಓಟದ ಪೂರೈಕೆಯನ್ನು ಮಾಡಿದ್ರು. 1 ಓಟದ ಹೆಚ್ಚುವರಿ ಆಗ್ತಾ ಇದೆ. ತನ್ನ ಮೊತ್ತ 27ಕ್ಕೆ ತಲುಪ್ತಾ ಇದೆ. 27. 5ನೇ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ಎಸೆದ ಚೆಂಡು ಬಹಳ ಸುತ್ತಮುತ್ತ ನೋಡುತ್ತಾ ಸುಂದರತೆ ಎಸೆತ 1 ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕವರ್ಸ್ ಭಾಗದಲ್ಲಿ ನೋಡಿದ ಪೂರೈಕೆಯನ್ನು ಸಲ್ಮಾನ್ ಮಾಡಿದ್ರು. ತನ್ನ ಮೊತ್ತ 28ಕ್ಕೆ ತಲುಪ್ತಾ ಇದೆ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳೆಲ್ಲ ಕೂಡ ತಮ್ಮ ಇವತ್ತಿನ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಈ ಒಂದು ಪಂದ್ಯಾಟದ ವೀಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆ, ಕೃತಜ್ಞತೆಯನ್ನು ಬಯಸ್ತವೆ. ಈ ಬಾರಿ ಎಸೆದ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 6 ಈ ಬಾರಿ ಮುಸಾಯಿಬ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ ಪ್ರಪ್ರಥಮ 6. ಈ 6 ಮುಖಾಂತರವಾಗಿ 34ಕ್ಕೆ ತಲುಪ್ತಾ ಇದೆ. ಗಾಳಿಯ ಪರಿಪೂರ್ಣ ಲಾಭವನ್ನು ಪಡೆಯುವಂತ ಪರ್ಫೆಕ್ಟ್ ಹೊಡೆತವನ್ನು ಮುಸಾಯಿಬ್ ದಾಖಲಿಸಿದ್ರು. ಆ ನಿಟ್ಟಿನಲ್ಲಿ 6 ಸೇರ್ಪಡೆ ಆಗ್ತಾ ಇದೆ. ತನ್ನ ಮೊತ್ತ 34. ಎಸೆತಗಾರರಿಗೆ ಆಟಗಾರರು, ಗೂಟರಕ್ಷಕರು, ಕ್ಷೇತ್ರ ರಕ್ಷಕರು ಎಲ್ಲರೂ ಕೂಡ ಕೆಲವೊಂದು ಸಲಹೆ ಪ್ರತಿತಂತ್ರವನ್ನು ಹೇಳಿಕೊಡ್ತಾ ಇದ್ದಾರೆ. ಕೆಲವೊಂದು ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಕೆಲವೊಂದು ಟಿಪ್ಸ್ಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಅದ್ಯಾವ ರೀತಿಯ ಎಸೆತಗಾರಿಕೆಯನ್ನು ಮುಂದುವರಿಕೆ ಮಾಡ್ತಾರೆ ನೋಡಬೇಕಾಗಿದೆ. ಅನುಕುಮಾರ್ ಈ ಬಾರಿ ಎಸೆದ ಚೆಂಡು ಮತ್ತೆ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. 2ನೇ 6 ಈ ಬಾರಿ ಮುಸಾಯಿಬ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ 2ನೇ ಷಟ್ಕ 6. ಈ 6 ಮುಖಾಂತರವಾಗಿ 40ಕ್ಕೆ ತಲುಪ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 6ಗಳು ಸೇರ್ಪಡೆ ಆಗ್ತಾ ಇದೆ. ಗಾಳಿಯ ಲಾಭವನ್ನು ಪಡೆಯುವಂತಹ ಹೊಡೆತಗಳು ಬರ್ತಾ ಇದೆ. ಗಾಳಿ ಕೂಡ ದಾಂಡಿಗರಿಗೆ ಇಲ್ಲಿ ನೆರವಾಗ್ತಾ ಇದೆ. ಮಿಡ್ ವಿಕೆಟ್, ಲಾಂಗ್ ಆನ್, ಸ್ಕ್ವೇರ್ ಲೆಗ್, ಫೈನ್ ಲೆಗ್ ಅಂಡ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಭಾಗದಲ್ಲಿ 6 ಕೂಡ ದಾಖಲಿಸಿದ್ರೆ, ಒಂದು ಪರ್ಫೆಕ್ಟ್ ಹೊಡೆತಗಳು ದಾಖಲಿಸಿದ್ರೆ ಖಂಡಿತವಾಗಲೂ 6 ಬೌಂಡರಿಗಳನ್ನು ಕಾಣಬಹುದಾಗಿದೆ. ಅದಕ್ಕೆ ಎಸೆಗಾರರು ಅವಕಾಶವನ್ನು ಮಾಡಿಕೊಡಬಾರ್ದು, ಚುರುಕಿನ ಎಸೆಗಾರಿಕೆಯನ್ನು ಮಾಡಬೇಕಾಗಿದೆ. ಹ್ಯಾಟ್ರಿಕ್ 6 ಈ ಬಾರಿ ಮುಸಾಯಿಬ್ ದಾಂಡುವಿನ ಮುಖಾಂತರವಾಗಿ ಚುಮ್ಮಿದ 3ನೇ 6. ಈ 6 ಮುಖಾಂತರವಾಗಿ 46ಕ್ಕೆ ತಲುಪ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ನಂಬುಗೆಯ ಎಸೆತಗಳು ಇಲ್ಲಿ ಕೈ ಕೊಡ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 6 ಸೇರ್ಪಡೆ ಆಗ್ತಾ ಇದೆ. ಒಂದೆಡೆ ಈ ಒಂದು ನಮ್ಮ ಪಂದ್ಯಕೂಟದಲ್ಲಿ ಮುಖ್ಯ ವೇದಿಕೆಯಲ್ಲಿ ನಮ್ಮ ಅತಿಥಿ ಗಣ್ಯರಾಗಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ RP ಪ್ರವೀಣ್ ಸರ್ ಕೂಡ ಈ ಹಂತದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡಿಕೊಡ್ತಾ ಇದ್ದಾರೆ. ಸರ್, ತಮಗೆ ಆತ್ಮೀಯವಾಗಿರ್ತಕ್ಕಂಥ ಆಧಾರದ ವಿನಯಸ್ಪರ್ಶ ಮನದಾಳದ ಸ್ವಾಗತ, ಸುಸ್ವಾಗತ. ಕೊನೆಯ ಎಸೆತ, 5ನೇ ಓವರ್ನ ಕೊನೆಯ ಚೆಂಡು.
ಹೋದಾರಿ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನವನ್ನು ಮಾಡಿದ್ರು. ಸ್ವಲ್ಪ ಮಟ್ಟಿಗೆ ಬ್ಲಾಕ್ ಹೋಲ್ ಮಾಡುವಂತಹ ಎಸೆತಗಳು ಎಸೆತಾ ಇದ್ದಾರೆ. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶಗಳು ಬರ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ನ ಬಹಳಷ್ಟು ನಂಬುಗೆಯ ಎಸೆತಗಾರ ಅನುಕುಮಾರ್ ಈ ಓವರ್ನಲ್ಲಿ 3 ಸಿಕ್ಸರ್ಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ರಿ. 3 ಸಿಕ್ಸರ್ ಮುಖಾಂತರವಾಗಿ ತಂಡ ಮೊತ್ತ 5 ಓವರ್ಗಳ ಮುಕ್ತಾಯಕ್ಕೆ 47ಕ್ಕೆ ತಲುಪ್ತಾ ಇದೆ. ಅಂತಿಮ 6 ಎಸೆತ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಅದೇ ಸೋಟವನ್ನು ದಾಖಲಿಸಿದರೆ ಮತ್ತು ವಿಚಾರವನ್ನು ಕಾದೋಡಬೇಕಾಗಿದೆ ಅಷ್ಟೇ. ಸಾಕಷ್ಟು ಮಂದಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಕ್ರಿಕೆಟ್ ಪಂದ್ಯಕೂಟ ನಿನ್ನೆ ದಿನ ಬೆಳಗಿನ ಅವಧಿಯಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಆಗಮಿಸಿಕೊಂಡು ಒಂದು ಪಂದ್ಯಕೂಟಕ್ಕೆ ಬಹಳಷ್ಟು ಉತ್ತಮ ರೀತಿಯಾಗಿ ಚಾಲ್ತಿಯನ್ನು ನೀಡಿದರು. ಆ ಬಳಿಕ ಸಂಜೆಯ ಹೊತ್ತಿನಲ್ಲಿ ಹೊನಲು ಬೆಳಕಿನ ಮೊದಲ ಪಂದ್ಯಾಟಕ್ಕೆ ನಮ್ಮ ಜನಪ್ರಿಯ ಶಾಸಕರಾಗಿ ಆಗಮಿಸಿಕೊಂಡು ಶ್ರೀಯುತ GS ತಿಪ್ಪಾರೆಡ್ಡಿ ಸರ್ ಆಗಮಿಸಿಕೊಂಡು ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ಹೊನಲು ಬೆಳಕಿನ ಮೊದಲ ಪಂದ್ಯಾಟವನ್ನು ಉದ್ಘಾಟಿಸಿಕೊಟ್ರು. ಆಟಗಾರರಿಗೆ ಶುಭವನ್ನು ನುಡಿದರು. ಅದೇ ರೀತಿ ಟಾಸ್ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಬಹಳಷ್ಟು ಉತ್ತಮ ರೀತಿಯಾಗಿ ಚಾಲ್ತಿಯನ್ನು ನೀಡಿದರು. ಇವತ್ತಿನ ದಿನ ಕೂಡ ಬಹಳಷ್ಟು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ನಮ್ಮ DCL 3ನೇ ಆವೃತ್ತಿಯ ಕ್ರಿಕೆಟ್ ಪಂದ್ಯಕೂಟ 2ನೇ ದಿನ ಬಹಳಷ್ಟು ಯಶಸ್ವಿಯಾಗಿ ಸಾಗ್ತಾ ಇದೆ. ಲಾಸ್ಟ್ ಓವರ್ ಕೊನೆಯ 6 ಎಸೆತ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಶ್ರೀಧರ್ ಎಸ್ಗಾರಿಕೆ ಭಾಗದಲ್ಲಿ, ಸ್ಟ್ರೈಕ್ ವಿಭಾಗದಲ್ಲಿ ಮುಸಾಯಿಬ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಸಲ್ಮಾನ್. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರು. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 5 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 5 ಬಾಲ್ ರಿಮೈನಿಂಗ್, ಲಾಸ್ಟ್ ಓವರ್ ರಿಮೈನಿಂಗ್. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ MAS 11 ನಾಯಕರು ಮತ್ತು ISR ಟೈಟಾನ್ಸ್ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದಾವೆ. ಈ ನಡುವೆ ಹುದಾರಿ ಆಘಾತವನ್ನು ಕಾಣ್ತಾ ಇದೆ. ಮುಸಾಬ್ ಗೋ ಟು ಪೌಲಿಯನ್ ಕೊನೆಯ ಓವರ್ನಲ್ಲಿ 2ನೇ ಎಸೆತದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು ಕೂಡ ಸುಲಭದ ಕ್ಯಾಚ್ ಲಾಂಗ್ ಆನ್ ವಿಭಾಗದಲ್ಲಿ ಅಜಯ್ ರಾಮ್ರವರು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 3ನೇ ಹುದಾರಿಯನ್ನು ಕಳ್ಕೊಳ್ತಾ ಇದೆ ಅಮೀರ್ ಚಾಲೆಂಜರ್ಸ್. ಹೊಸ ಬ್ಯಾಟ್ಸ್ಮನ್ ವಸೀಂ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯದ ಅದೃಷ್ಟದ ಟಾಸ್ ಕಾರ್ಯಕ್ರಮಕ್ಕಾಗಿ ISR ಟೈಟಾನ್ಸ್ ನಾಯಕರು ಮತ್ತು MSA ನಾಯಕರು ದಯವಿಟ್ಟು ಸರ್ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದಾವೆ. ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕು. ಕೊನೆಯ 4 ಎಸೆತ ಬಾಕಿ ಉಳಿತಾ ಇದೆ. ಬಹುಶಃ 6 ಓವರ್ಗಳಲ್ಲಿ 60+ ಓಟವನ್ನು ನೀಡಿದ್ರು ಕೂಡ ಮೊತ್ತವನ್ನು ಚೇಸ್ ಮಾಡಬಲ್ಲಂತ ಸಾಮರ್ಥ್ಯದ ಬಹಳಷ್ಟು ಮಂದಿ ಆಟಗಾರರು ಶ್ರೀ ಕ್ರಿಕೆಟರ್ಸ್ ಪರವಾಗಿದ್ದಾರೆ. ಅದ್ಯಾವ ರೀತಿಯಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ ನೋಡಬೇಕಾಗಿದೆ. ಇತ್ತ ಶ್ರೀಧರ್ 3ನೇ ಬಾರಿ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಓಟುಗಳ ಅವಕಾಶಗಳು ಬರ್ತಾ ಇಲ್ಲ. ದೊಡ್ಡ ಡೆಲಿವರಿ ಸೇರ್ಪಡೆ ಆಗ್ತಾ ಇದೆ. ಬಹುಶಃ ನಮ್ಮ ಚಿತ್ರದುರ್ಗ ಪರಿಸರದ ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾಪಟುಗಳಿಗೆ 4 ದಿನಗಳವರೆಗೆ ಈ ಒಂದು ಅಂಕಣದಲ್ಲಿ ಕ್ರಿಕೆಟ್ ಹಬ್ಬವನ್ನು ನೋಡಬಹುದಾಗಿದೆ, ಕ್ರಿಕೆಟ್ ಫೆಸ್ಟಿವಲ್ ಅನ್ನು ನೋಡಬಹುದಾಗಿದೆ. ಮತ್ತೆ ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ ಮಾಡಿದ್ರು. 1 ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಅಲ್ಲಿ ಬೋಲ್ಡ್ ಔಟ್ಗಾಗಿ ಮನವಿಯನ್ನು ಮಾಡ್ತಾ ಇದ್ದಾರೆ. ನಿರ್ಣಾಯಕರು ಸಮಾಲೋಚನೆಯಲ್ಲಿದ್ದಾರೆ. ಅದು ಯಾವ ರೀತಿಯ ಒಂದು ತೀರ್ಪನ್ನು ನೀಡುತ್ತಾರೆ ನೋಡಬೇಕಾಗಿದೆ. ಎಸ್, ಕ್ರೂಷಿಯಲ್ ಡಿಸಿಷನ್ ಇದೆ. 3ನೇ ನಿರ್ಣಾಯಕರ ಮೊರೆ ಹೋಗ್ತಾ ಇದ್ದಾರೆ. 3ನೇ ನಿರ್ಣಾಯಕರಾಗಿ ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ನಮ್ಮೊಂದಿಗೆ ನಮ್ಮ ಸ್ಪೋರ್ಟ್ಸ್ನ ಮಾಲೀಕರಾಗಿರ್ತಕ್ಕಂಥ ಓಂಕಾರ್ ಪಾಟೇಲ್ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್
ಹಲೋ, ನಾಟ್ ಔಟ್ ತೀರ್ಪುಗಳು ಬರ್ತಾ ಇದೆ. ಮೂರನೇ ನಿರ್ಣಾಯಕರಾಗಿ ನಮ್ಮ ಅಲ್ಲಿ ಬೌಲರ್ಗೆ ಟಚ್ ಆಗಿದೆ ಅಂತ ನಮ್ಮ ನಿರ್ಣಾಯಕರು ನೀಡ್ತಾ ಇದ್ದಾರೆ. ನಾಟ್ ಔಟ್ ತೀರ್ಪುಗಳು ಬರ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 48ಕ್ಕೆ ತಲುಪ್ತಾ ಇದೆ. ಕೊನೆಯ 2 ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಓವರ್ ರಿಮೈನಿಂಗ್, ಲಾಸ್ಟ್ ಓವರ್. ಮತ್ತು ಶ್ರೀಧರ್ ಟು ವಸೀಂ ಸ್ಟ್ರೈಕರ್ ವಿಭಾಗದಲ್ಲಿ ಈ ಹಂತದಲ್ಲಿ 2 ಓಟವನ್ನು ದಾಖಲಿಸಿದ್ರೆ 50 ಓಟದ ಪೂರೈಕೆಯನ್ನು ಮಾಡ್ತಾರೆ ಅಮೀರ್ ಚಾಲೆಂಜರ್ಸ್. ಸ್ವಿಚ್ ಮಾಡುವಂತಹ ಪ್ರಯತ್ನ, ಹುದರಿ ಆಘಾತವನ್ನು ಕಾಣ್ತಾ ಇದೆ. ಕ್ಲೀನ್ ಬಾಲ್ ಔಟ್ ಮಾಡಿ 5ನೇ ಉದರನ್ನು ಕಳ್ಕೊಳ್ತಾ ಇದೆ ಅಮೀರ್ ಚಾಲೆಂಜರ್ಸ್. ಕೊನೆಯ ಎಸೆತ ಬಾಕಿ ಉಳಿತಾ ಇದೆ. 1 ಓಟವನ್ನು ನೀಡಿದ್ರೆ 50ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಶ್ರೀ ಕ್ರಿಕೆಟರ್ಸ್. 48 ಲಾಸ್ಟ್ ಬಾಲ್ ರಿಮೈನಿಂಗ್. ಹೊಸ ಬ್ಯಾಟ್ಸ್ಮನ್ ಅಬ್ರಾರ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀಧರ್ ಬಹಳಷ್ಟು ಉತ್ತಮ ರೀತಿಯಿಂದ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಧರ್ ಈ ಬಾರಿ ಎಸೆದ ಚೆಂಡು ಹುದರಿ ಆಘಾತವನ್ನು ಕಾಣ್ತಾ ಇದೆ. ಯಾವುದೇ ಒಚ್ಚುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ಮಾಡಿದ್ರು. ಕೇವಲ 1 ಓಟವನ್ನು ನೀಡಿ ಪ್ರಮುಖ ಹುದ್ದರಿಗಳನ್ನು ಪಡ್ಕೊಂಡ್ರು. ಓವರ್ ಮುಕ್ತಾಯವಾಗ್ತಾ ಇದೆ. ಆರಂಭಿಕ ಸೆಷನ್ ಮುಕ್ತಾಯವನ್ನು ಕಾಡ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯಕ್ಕೆ 48 ಓಟವನ್ನು ಕಾಡ್ತಾ ಇರ್ತಕ್ಕಂಥ ತಂಡ ಇವಾಗ 49ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಶ್ರೀ ಕ್ರಿಕೆಟರ್ಸ್. ಅಲ್ಲಿ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ISR ಟೈಸನ್ಸ್ ನಾಯಕರು ಮತ್ತು MSA ನಾಯಕರು ದಯವಿಟ್ಟು ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಅನ್ನೋದಾಗಿ ನಾವು ಕೇಳಿಕೊಳ್ತಾ ಮತ್ತೆ ದಿನದ ಮುಂದಿನ ವಿದ್ಯಮಾನಕ್ಕಾಗಿ ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ದೂರದ ಬೆಂಗಳೂರು ಪರಿಸರದ ಗಿರಿ ಇವರನ್ನ ಬರಮಾಡಿಕೊಳ್ತಾ ಇದ್ದಾವೆ. ಹಲೋ,
ಹಲೋ, ಧನ್ಯವಾದಗಳು ಅಫ್ಜಲ್ ಅವರೇ. ಎರಡನೇ ಸೆಷನ್ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ISR ಟೈಟನ್ಸ್ ಮತ್ತು MAS 11. MAS 11 ಕ್ಯಾಪ್ಟನ್ಸ್ ಟಾಸಿಗೆ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಲಾಸ್ಟ್ ಕಾಲ್. ಈಗ KTM ತುದಿಯನ್ನು ಬಳಕೆ ಮಾಡಿಕೊಂಡು ಆರಂಭಿಕ ಎಸೆತ, ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಶುದ್ಧಮರಿತ ಎಸೆತ ದಾಖಲಾಗ್ತಾ ಇದೆ. ಚೆಂಡು ಪ್ಯಾಡ್ ಮೇಲೆ ಪಡ್ಕೊಳ್ತಾ ಇದ್ದಾರೆ, ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ, ಶೂನ್ಯಕ್ಕೆ ನೋ ಲಾಸ್. ಎರಡು ಸತತ ಚುಕ್ಕಿಯನ್ನು ಕಂಡುಕೊಳ್ತಾ ಇದೆ ಮುಸಾಯಿ ಬೆಸ್ಕಾರಿಕೆ ಭಾಗದಲ್ಲಿ. ಈ ಬಾರಿ ಎಸೆದ ಚೆಂಡು ಮತ್ತೆ ರಿವರ್ಸ್ ಶಾಟ್ ದಾಖಲಿಸಿದ ಪ್ರಯತ್ನ, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಾಶುತಮ ಎಸೆತ, ತಿಪ್ಪೇಶ್ ಒಂದೆಡೆ, ಪೃಥ್ವಿ ಮತ್ತೊಂದೆಡೆ ಆರಂಭಿಕ ಆಟಗಾರರು. KTM ಜಾಹೀರಾತು ಫಲಕ, ದ್ರುಚಕ್ರ ವಾಹನದ ಜಾಹೀರಾತು ಫಲಕವನ್ನು ತುದಿಯನ್ನು ಬಳಕೆ ಮಾಡಿಕೊಂಡು ಎಸ್ಕಾರಿಕೆ ವಿಭಾಗದಲ್ಲಿ ಈಗಾಗಲೇ ಮುಸೈ ಬಾಷ್ಟು ಲೆಕ್ಕಾಚಾರದ ಎಸೆತಗಾರ, ಚೆಂಡಿಗೆ ತಿರುವನ್ನು ನೀಡಬಲ್ಲಂತ ಸಾಮರ್ಥ್ಯದ ಎಸೆತಗಾರ ಕೂಡ ಮುಸೈ. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ತಿಪ್ಪೇಶ್. ವಿಲ್ಸನ್ 3 ಚೆಂಡನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ವಿಲ್ಸನ್ 4 ಚೆಂಡು ಶಂಸಿ. ಮತ್ತೆ ಬಾರಿ ಎಸೆತ ಚೆಂಡು, ಬಾಶುತ ಮರಿತದ ಎಸೆತ, ಸತತ ಡಾಟ್ ಬಾಲ್ಗಳು ದಾಖಲಾಗ್ತಾ ಇದೆ. 4ನೇ ಚುಕ್ಕಿ ಎಸೆತ, ಹೊರ ತಿರುವನ ಎಸೆತ ದಾಖಲಿಸಿಕೊಳ್ತಾ ಇದೆ. ತೀರಾ ಶಾರ್ಟ್ ಕೀಪಿಂಗ್ ವಿಭಾಗದಲ್ಲಿ ಅಮೀರ್ ಚಾಲೆಂಜರ್ಸ್ ವರ್ಸಸ್ ಶ್ರೀ ಕ್ರಿಕೆಟರ್ಸ್. ಮತ್ತೆ ಬೀಸಂತ ಪ್ರಯತ್ನ, ಬಾರಿ ದಾಂಡು ಚೆಂಡಿನ ಸಂಪರ್ಕ ಬರ್ತಾ ಇಲ್ಲ. ಬಹುಶಃ ಮತ್ತೊಂದು ಡಾಟ್ ಬಾಲ್ ಬಂದ್ರೆ ಮೇಡನ್ ಓವರ್ ಆಗಿ ಪರಿಗಣಿಸಲ್ಪಡ್ತದೆ. 5 ಸತತ ಚುಕ್ಕಿ ಎಸೆತಗಳು, 5 ಡಾಟ್ ಬಾಲ್ಸ್ ಇನ್ ಎ ರೋ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು, ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. 49 ಓಟದ ಟಾರ್ಗೆಟ್, 49 ರನ್ಸ್ ರಿಕ್ವೈರ್ಡ್ ನಾವು ಫ್ರಮ್ 31 ಡೆಲಿವರೀಸ್. 31 ಎಸೆತ, 49 ಓಟದ ಅವಶ್ಯಕತೆ. ISR ಟೈಟನ್ಸ್ ವರ್ಸಸ್ MAS 11. ಕ್ಯಾಪ್ಟನ್ಸ್ ಇಮಿಡಿಯೇಟ್ಲಿ ಟಾಸಿಗೆ ಬರಬೇಕು. ದಯಮಾಡಿ ಸಮಯದ ವಿಳಂಬಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಬಹಳಷ್ಟು ತಮರಿತಂದ ಎಸೆತ, ಈ ಬಾರಿ ಎಸೆದ ಚೆಂಡು ಬಲದ ಪಿಲ್ಲನ ಮಾಡಿದ್ರು. ವೈಟ್ ಬಾಲ್, ಅಕ್ರಮ ಎಸೆತ ಸೂಚನೆ, ತೀರಾ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಓಟಗಳಿಗೆ ಅವಕಾಶ ಬರ್ತಾ ಇದೆ. ತಂಡ ಮೊತ್ತ 1, ಖಾತೆ ಆರಂಭಗೊಳ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ಮೊತ್ತ 1 ವಿತೌಟ್ ಲಾಸ್. ಆರಂಭಿಕದ ಓವರ್ನ ಚಾಲ್ತಿಯಲ್ಲಿ ಎಸ್ಕಾರ್ಕೆ ವಿಭಾಗದಲ್ಲಿ ಮುಸೈಬ್, ಸ್ಟ್ರೈಕರ್ ಅಲ್ಲಿ ತಿಪ್ಪೇಶ್ ಈಗ ಸತತ 5 ಚುಕ್ಕಿ ಎಸೆತಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ. 31 ಚೆಂಡು, 48 ಓಟದ ಅವಶ್ಯಕತೆ. 31 balls, 48 runs required. ಪವರ್ ಪ್ಲೇ ಹಂತದಲ್ಲಿ ಸಾಕ್ತಾ ಇದೆ. ಮತ್ತೆ ಬಾರಿ ಎಸೆತ ಚೆಂಡು, ಬಹಳ ಶುದ್ಧ ಮರಿತಂದ ಎಸೆತ, ಡಾಟ್ ಬಾಲ್. ಈ ಬಾರಿ ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ, ಕೇವಲ 1 ಓಟ ಮಾತ್ರ ಈಗ ದಾಖಲಿಸಿಕೊಳ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ಎಂಡ್ ಆಫ್ ಓವರ್ ನಂಬರ್ 1. ನಾವು ಸ್ಕೋರ್ ಮೂವ್ಸ್ ಟು 1 ವಿತೌಟ್ ಲಾಸ್. ಈಗಾಗಲೇ KTM ಜಾಹೀರಾತು ಫಲಕ ತುದಿ ಒಂದಷ್ಟು ಯಶಸ್ವಿಯಾಗಿ ಪೂರೈಕೆ ಆಗ್ತಾ ಇದೆ. ಯಶಸ್ವಿ ಪೂರೈಕೆನ ಮಾಡ್ಕೊಳ್ತಾ ಇದ್ದಾನೆ, ಓವರ್ನ ಪೂರೈಕೆ ಮಾಡ್ಕೊಳ್ತಾ ಇದ್ದಾನೆ ಮುಸೈಬ್. ಎಂಡ್ ಆಫ್ ಓವರ್ ನಂಬರ್ 1, ಕಂಪ್ಲೀಷನ್ ಆಫ್ ಓವರ್ ನಂಬರ್ 1. ಸ್ಕೋರ್ ನಾವು ಮೂವ್ಸ್ ಟು 1 ವಿತೌಟ್ ಲಾಸ್. ಶ್ರೀ ಕ್ರಿಕೆಟರ್ಸ್. ಈಗಾಗಲೇ ISR ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ. MAS ಕ್ಯಾಪ್ಟನ್ ಬರಬೇಕು ಅನ್ನೋದಾಗಿ ಕೇಳಿಕೊಳ್ತಾ ಇದೆ. MAS ಕ್ಯಾಪ್ಟನ್ ಆದಷ್ಟು ಬೇಗ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕು. ದಯಮಾಡಿ ಸ್ವಲ್ಪ ಸಮಯದ ವಿಳಂಬಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ. ಅಮೀರ್ ಚಾಲೆಂಜರ್ಸಿನ ಪರವಾಗಿ ಅಬ್ರಾರ್ ಎಸ್ಕಾರ್ಕೆ ವಿಭಾಗದಲ್ಲಿ.
ದಿನದ ಎರಡನೇ ಪಂದ್ಯಾಟ ಡೇ 2 ಮ್ಯಾಚ್ 2 ಸಾಗ್ತಾ ಇದೆ. ಅಬ್ರಾರ್ ಎಸ್ಕಾರ್ ಕೆ ವಿಭಾಗದಲ್ಲಿ ಮತ್ತೆ ಬರೆಸದ ಚೆಂಡು ವೈಟ್ ಬಾಲ್ ಹೊರ ತಿರುವನ್ನ ಕಂಡುಕೊಳ್ತಾ ಇದೆ. ಅಕ್ರಮ ಎಸ ಸೂಚನೆ. ಯಶಸ್ವಿ ಪಂದ್ಯಾಟಕ್ಕಾಗಿ ಈಗಾಗಲೇ ಕೆಎಸ್ಸಿ ಅಂಗೀಕರಿಸಲ್ಪಟ್ಟಂತ ಭವಾನಿ ಶಂಕರ್ ಒಂದೆಡೆ ಸ್ಟ್ರೈಟ್ ಅಂಪೈರ್ ಆಗಿ ಮತ್ತೆ ಸ್ಕ್ವೇರ್ ಲೆಗ್ ಅಂಪೈರ್ ಆಗಿ ಈಗಾಗಲೇ ರವೀಂದ್ರ ಹಿರಿಯ ಅನುಭವಿ ನಿರ್ಣಾಯಕರು. ಈಗ ಅಂಕಣ ಒಳಭಾಗದಲ್ಲಿ ಈಗಾಗಲೇ ನಮ್ಮ ವೇದಿಕೆ ಮುಂಭಾಗದಲ್ಲಿ ಟಾಸ್ ಕಾರ್ಯಕ್ರಮ ISR ವರ್ಸಸ್ MSA. ಬಾಶು ತಮರ್ಜ ನೋಡುತ್ತಾ ಕ್ರಾಸ್ ಲೈನ್ ಸ್ವೀಪ್ ಶಾಟ್ ಈ ಬಾರಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿ 4 ಓಟಗಳು ಈಗಾಗಲೇ ಆರಂಭಿಕದ ಬೌಂಡರಿ ದಾಖಲಾಗ್ತಾ ಇದೆ. MS won the toss, elected to bowl fast. ಬೌಂಡರಿ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 5. ಪೃಥ್ವಿ ದಾಂಡಿನ ಓಟಗಳು ದಾಖಲಾಗ್ತಾ ಇದೆ. ಪೃಥ್ವಿ ಖಾತೆ ಆರಂಭ. ತಂಡದ ಮೊತ್ತ ಈಗ 6 ಓಟಗಳಿಗೆ ತಲುಪ್ತಾ ಇದೆ. 2 ಎಕ್ಸ್ಟ್ರಾಸ್ ಮುಖ್ಯವಾಗಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಮತ್ತೆ ಅಬ್ರಾರ್ ಸ್ಟ್ರೈಕರ್ ಅಲ್ಲಿ ಪೃಥ್ವಿ. ಪೃಥ್ವಿಗೆ ಸಂದರ್ಶನ ಬಾಶುತ ಮರಿತ ಹೊಡೆತ ಸುರಕ್ಷಿತ ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು. ವೈಡಿಶ್ ಲಾಂಗ್ ಆನ್ ವಿಭಾಗದಲ್ಲಿ ಈಗ ಮಿಡ್ ವಿಕೆಟ್ ನಡುವಣದಲ್ಲಿ ಓಟ್ಗಳು ದಾಖಲಾಗ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಬಾಶುತ ಮರಿತ ಒಂದು ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಒಂದು ಹಂತದಲ್ಲಿ ಶ್ರೀ ಕ್ರಿಕೆಟರ್ಸ್ ದಾಖಲಿಸ್ತಾ ಇದ್ದಾರೆ. ಒಂದೋಟ ಸೇರ್ಪಡೆ. ತಂಡದ ಮೊತ್ತ ಈಗ 8 ಓಟಗಳು. ಎರಡನೇ ಓವರ್ನ ಚಾಲ್ತಿಯಲ್ಲಿ ಆರಂಭಿಕದ ಓವರ್ ಮುಕ್ತಾಯದಲ್ಲಿ ಕೇವಲ 1 ಓಟಕ್ಕಷ್ಟೇ ಅವಕಾಶ ಮಾಡಿಕೊಟ್ರು ಮುಸೈಬ್. ತದನಂತರ ಈಗ ಅಬ್ರಾರ್, 3ನೇ ಬಾರಿಗೆ ಅಬ್ರಾರ್. ಮತ್ತೆ ಬರೆಸದ ಚೆಂಡು ಬೀಸದ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವಂತ ಅವಕಾಶ. ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆ ಅಂಚಿನಲ್ಲಿ ಕ್ಷೇತ್ರ ರಕ್ಷಣೆ ಸಾಗ್ತಾ ಇದೆ. ತಂಡದ ಮೊತ್ತ ಈಗ 2 ಓಟ ಸೇರ್ಪಡೆ. ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ಬಾಶುತ ಮರಿತ ಕ್ಷೇತ್ರ ರಕ್ಷಣೆ. ತಂಡಕ್ಕಾಗಿ 2 ಓಟದ ಕಡಿತವನ್ನು ಮಾಡ್ತಾ ಇದ್ದಾರೆ. ಬೌಂಡ್ರಿ ಇಲ್ಲ, 2 ಓಟ, 2 ರನ್ಸ್. ಬಾಶುತ ಮರಿತ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಬಾಶುತ ಮರಿತ ಒಂದು ಕ್ಷೇತ್ರ ರಕ್ಷಣೆ. ದಶಕದ ಪೂರೈಕೆ ಆಗ್ತಾ ಇದೆ. ದಶಕದ ಸಾಧನೆ. 10 ಓಟಗಳು. 10 for loss of 0. ಒಂದು ನಿಮಿಷ ಇರಿ. ಅಂಪೈರ್ ಇಲ್ಲಿ ಥರ್ಡ್ ಅಂಪೈರ್ ರಿವ್ಯೂ ತಗೊಳ್ತೀರಿ. 1 ನಿಮಿಷ ನೋಡಿ ನೋಡಿ.
ಮಾಡಿ ಹಲೋ, ಎರಡೂ ತಂಡ ದಯಮಾಡಿ ಗಮನಿಸ್ಕೊಳ್ಳಿ ಸರ್. ನಮಗೆ ಫೇರ್ ಆಗಿ ಡಿಸಿಷನ್ ಕೊಡ್ತೀವಿ ಅಷ್ಟೇ. ರಿವ್ಯೂ ಏನಿದೆ ಅದನ್ನು ಕೊಡ್ತೀವಿ. ದಯಮಾಡಿ ಅದ್ರ ಪ್ರಕಾರ ನೀವು ಚೆಕ್ ಮಾಡ್ಕೊಂಡು ತಗೊಳ್ಳಿ. ಈಗ ಬೌಂಡರಿ ಅನ್ನುವಂಥದ್ದು ಸೂಚನೆ ಬರ್ತಾ ಇದೆ. 4 ಓಟದ ಸೇರ್ಪಡೆ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಪವರ್ ಪ್ಲೇ ಅಂತದ ಕೊನೆಯ ಓವರ್ ಬಾಕಿ ಉಳಿತಾ ಇದೆ. ಮುಸೈಬಾ ಶುತಭರಿತ ಒಂದು ಓವರ್ನ ದಾಖಲಿಸಿ ತದನಂತರ ಈಗ ಅಬ್ರಾರ್ ಬಹಳ ಶುತಭರಿತ ನೋಡುತ್ತಾ ಈ ಬಾರಿ ಪೂರ್ಣ ಅಂತರದಲ್ಲಿ ಬಿದ್ದಂತ ಚೆಂಡು ಕ್ಯಾಚ್ ಮಾಡಿ ಅಂತ ಅವಕಾಶ. ರನ್ನಿಂಗ್ ಕ್ಯಾಚ್ ಮಾಡಿಕೊಡ್ತಾ ಇಲ್ಲ. ಡೀಪ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಓಟ ಸೇರ್ಪಡೆ. ಅವಳಿ ಓಟದ ಪೂರೈಕೆಯೂ ಕೂಡ ತಂಡದ ಮೊತ್ತ ಈಗ 15 ಓಟಗಳು. 15 ವಿತೌಟ್ ಲಾಸ್. ತಿಪ್ಪೇಶ ದಾಂಡಿದ ಓಟಗಳು ಬರ್ತಾ ಇದೆ. ಮತ್ತೊಂದು ಪೃಥ್ವಿ ಭಾಗಿದಾರಿ ಈಗಾಗಲೇ 15 ಓಟಗಳಿಗೆ ತಲುಪ್ತಾ ಇದೆ. 49 ಓಟದ ಟಾರ್ಗೆಟ್. 49 ರನ್ಸ್ ರಿಕ್ವೈರ್ಡ್ ಫ್ರಮ್ 36 ಬಾಲ್ಸ್. ಈಗಾಗಲೇ ಆರಂಭಿಕ ಓವರ್ಗಳ ನಂತರ ಲಾಸ್ಟ್ ಬಾಲ್ ಕೊನೆಯೊಂದು ಸೆತ ಬಾಕಿ ಉಳಿತಾ ಇದೆ. ದಯಮಾಡಿ ಗಮನಿಸ್ಕೊಳ್ಳಿ ಸರ್. ಬಾಲ್ಸ್ ಈಗಾಗಲೇ ಅಂಪೈರ್ ಕೌಂಟ್ ಮಾಡ್ತಾರೆ. ಸ್ಕೋರರ್ ಇದ್ದಾರೆ, ನಾವು ವೀಕ್ಷಣೆಗಾರರು ಇದ್ದೀವಿ. ದಯಮಾಡಿ ಯಾವುದೇ ರೀತಿಯಂಥ ಚರ್ಚೆಗೆ ಆಸ್ಪದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಜೊತೆಗೆ ಸ್ವಲ್ಪ ಸಹಕರಿಸಿ ಅನ್ನೋದಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದೆ. ಸ್ಟ್ರೈಕರ್ಲಿ ತಿಪ್ಪೇಶ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ತಿಪ್ಪೇಶ್ ಕೆಸದ ಚೆಂಡು ಈ ಬಾರಿ ದಾಂಡು ಚೆಂಡು ಸಂಪರ್ಕ ಬರ್ತಾ ಇದೆ. ಡೀಪ್ ಕವರ್ಸ್ ವಿಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಎಡವಿಕೆ. ಒಂದೋಟ ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟದ ಪ್ರಯತ್ನ ಸಫಲತೆಯನ್ನು ಕಂಡುಕೊಳ್ತಾ ಇದೆ. End of over number 2. Completion of over number 2. 12 deliveries. Score now moves to 17 without loss. 12 ಚೆಂಡುಗಳ ನಂತರ 17 ಓಟಗಳು ನೋಲಾಸ್ ಅಲ್ಲಿ ಸಾಗ್ತಾ ಇದೆ. ಈಗಾಗಲೇ ಎರಡನೇ ಓವರ್ ಒಂದಷ್ಟು ದುಬಾರಿಯಾಗಿ ಸಾಗ್ತಾ ಇದೆ.
ಮತ್ತೆ ಈಗ KTM ತುದಿಯನ್ನ ಬಳಕೆ ಮಾಡಿಕೊಂಡು ದುರ್ಗನ್ಸ್ ಕ್ರಿಕೆಟ್ ಲೀಗ್ 2021 ಈಗಾಗಲೇ ಮೇನ್ ಸ್ಪಾನ್ಸರ್ಸ್ ಆಗಿ ಸೂಪರ್ ಜೆಮ್ ಮತ್ತು KTM ಯಶಸ್ವಿನಿ ಬೈಕ್ಸ್ ಒಂದು ಪಂದ್ಯದ ಮುಖ್ಯ ಪ್ರಾಯೋಜಕರು. ತನ್ಮೂಲಕವಾಗಿ ನೋಡುತ್ತಾ ಈ ಬಾರಿ ಅಸಾದ ಚೆಂಡು ಸಿಕ್ಸರ್ ಷಟ್ಕ ಆ ರೋಟ ಇದೆಲ್ಲ ಕೂಡ ಈಗ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಬಾರಿ ಎಸೆದ ಚೆಂಡು ಬಿರುಸಾದ ಹೊಡೆತಕ್ಕೆ ಪ್ರಯತ್ನ, ಕ್ಯಾಚ್ ಆಗುವಂತ ಅವಕಾಶ, ಮತ್ತೆ ಸುಲಭದ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಅವಳಿ ಓಟದ ಪೂರೈಕೆಯು ಕೂಡ ಮೂರನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಮುಸೈಬ್ ಯಶಸ್ವಿ ಎಸೆತಗಾರ ಸಿಕ್ಸರ್ಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾನೆ. ಕಾಲು ಶತಕದ ಪೂರೈಕೆ 26 26 ಓಟಗಳು. ಈಗಾಗಲೇ ಭರ್ಜರಿ ಆಟವನ್ನ ಮಧ್ಯಮ ಸರದಿಯಲ್ಲಿ ದಾಖಲಿಸಿಕೊಳ್ತಾ ಇದ್ದಾರೆ. ಪಂದ್ಯಾಟದ ಮೂರನೇ ಓವರ್ನಲ್ಲಿ ಈಗ ಪಾರ್ಟ್ನರ್ಶಿಪ್ ಒಂದಷ್ಟು ಬಿಲ್ಡಪ್ ಆಗ್ತಾ ಇದೆ. ಆರಂಭಿಕದ ಹಂತದಲ್ಲಿ ವೈಫಲ್ಯತೆಯನ್ನ ಮಂದಗತಿಯ ಪ್ರಾರಂಭವನ್ನು ಕಂಡಂತ ತಂಡ ಶ್ರೀ ಕ್ರಿಕೆಟರ್ಸ್ ಈಗ ಬಿರುಸಾದ ಆಟಕ್ಕೆ ಮನ ಮಾಡ್ತಾ ಇದೆ. ಮತ್ತೆ ಬರೆಸಂತ ಚೆಂಡು ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಪಾಸ್ ಸೇರ್ಪಡೆ 26 ಓಟಗಳೆಲ್ಲ ಸ್ಥಗಿತವನ್ನು ಕಂಡುಕೊಳ್ತಾ ಇದೆ. 26 ವಿತೌಟ್ ಲಾಸ್. ತಿಪ್ಪೇಶ್ ಪೃಥ್ವಿ ಈಗಾಗಲೇ ತಿಪ್ಪೇಶ್ ಒಂದು ಸಿಕ್ಸರ್ ಅನ್ನ ದಾಖಲಿಸಿದಂತ ಆಟಗಾರ. ತದನಂತರ ಅವಳಿ ಓಟದ ಪೂರೈಕೆಯನ್ನು ಮಾಡಿದ್ರು. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಈ ಬಾರಿ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಸುಲಭದ ಕ್ಯಾಚ್ ಅನ್ನ ಇನ್ನರ್ ಸರ್ಕಲ್ ಶಾಟ್ ಎಕ್ಸಾ ಕವರ್ಸ್ ವಿಭಾಗದಲ್ಲಿ ತಿಪ್ಪೇಶ ಬ್ಯಾಕ್ ಟು ಪೆವಿಲಿಯನ್. ಥ್ಯಾಂಕ್ ಯು DJ, ಥ್ಯಾಂಕ್ ಯು. ದಯಮಾಡಿ ಗಮನಿಸ್ಕೊಳ್ಳಿ, 25 ನಿಮಿಷದ ಒಳಗಾಗಿ 36 ಎಸೆತಗಳು ಮುಕ್ತಾಯವನ್ನು ಕಂಡುಕೊಳ್ಬೇಕಾಗ್ತಾ ಇದೆ. ನಾವು ಅದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತೇವೆ. ದಯಮಾಡಿ ಗಮನಿಸ್ಕೊಳ್ಳಿ, 25 minutes ಫಾರ್ ಈಚ್ ಸೆಷನ್. 36 balls must be completed in 25 minutes. 2 minutes extra for drinks break. ಅದಕ್ಕಿಂತ ಹೆಚ್ಚಾಗಿ ಸಮಯ ಮೀರಿದ್ರೆ ದಯಮಾಡಿ ಗಮನಿಸ್ಕೊಳ್ಳಿ, ಟಾರ್ಗೆಟ್ ಇಂದ 2 ರನ್ ಮೈನಸ್ ಆಗ್ತದೆ. ಮತ್ತೆ ಈಗ ಸ್ಟೇಜ್ ಹತ್ರ ಬಂದು ಹಾಗಾಯ್ತು ಹೀಗಾಯ್ತು ಅಂತ ಕೇಳೋದಿಲ್ಲ.
ಈಗಾಗಲೇ ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಕೊನೆಯ ಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ನಾವು. ಮತ್ತೆ ಬರೆಸಂತ ಚೆಂಡು, ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬೌಲರ್ಸ್ ಬ್ಯಾಕ್ ಟ್ರೈ ಮಾಡುವಂತ ಪ್ರಯತ್ನ, ರನ್ಔಟ್ ಅವಕಾಶ ಬಲವಾದ ಅಪೀಲನ್ನ ಮಾಡಿದ್ರು. ಓಟಗಳು ಮತ್ತೆ ರನ್ಔಟ್ ನಂತರ ಕೂಡ ಪೂರೈಕೆ ಆಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ ಪೆಂಡಿಂಗ್ ಆಗ್ತಾ ಇದೆ. ಟಿವಿ ಅಂಪೈರ್ಸ್ ಅದನ್ನು ವೀಕ್ಷಿಸಿ ಈಗ ನಿರ್ಣಯ ತಿಳಿಸ್ಕೊಡ್ತಾರೆ. ಹಲೋ, ಈಗಾಗಲೇ ಟಿವಿ ಅಂಪೈರ್ ಡಿಸಿಷನ್ ಔಟ್ ಅನ್ನೋ ಸೂಚನೆ ಬರ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ಎರಡನೇ ಪತನವನ್ನು ಕಂಡುಕೊಳ್ತಾ ಇದೆ. ಮುಸೈಬಿನ ಕೊನೆಯ ಚೆಂಡು ಅಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈಗ ಮತ್ತೊಂದು ಹುದ್ದರಿ ನೆಲಕ್ಕುರುಳುತ್ತಾ ಇದೆ. ವಿಕೆಟ್ ನಂಬರ್ 2 ಡೌನ್. ಆರಂಭಿಕದ ಹಂತದಲ್ಲಿ ಈಗ ತಿಪ್ಪೇಶ ವಾಪಸ್ ಆದ್ರು. ತದನಂತರ ಈಗ ಇಬ್ರಾಹಿಂ ABD ವಾಪಸ್ ಆಗ್ತಾ ಇದ್ದಾನೆ. ಪೃಥ್ವಿ ಏಕಾಂಗಿ ಹೋರಾಟಗಾರನಾಗಿ ಅಂಕಣದ ಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಮೋಸ್ಟ್ 26 ಫಾರ್ ಲಾಸ್ ಆಫ್ 2. ಇನ್ನು ಕೂಡ 18 ಚೆಂಡುಗಳು ಪಂದ್ಯಾಟವನ್ನು ಜಯಿಸಬೇಕಾದ್ರೆ ಹದಿನೆಂಟಕ್ಕೆ 23. 18 balls 23 runs required now. 18ಕ್ಕೆ 23 ಓಟದ ಅವಶ್ಯಕತೆ. 5 ಓಟದ ಅಂತರವನ್ನು ಕಂಡುಕೊಳ್ತಾ ಇದೆ. 5 runs is the difference. ಒಂದು ಬೌಂಡರಿ ಪ್ರೆಷರ್ ರಿಲೀಸ್. ಶ್ರೀ ಕ್ರಿಕೆಟರ್ಸ್ ಆರಂಭಿಕದ ಹಂತದಲ್ಲಿ ಮಂದಗತಿಯ ಪ್ರಾರಂಭವನ್ನು ಕಂಡರೂ ಕೂಡ ಈಗಾಗಲೇ 3ನೇ ಮತ್ತು 2ನೇ ಓವರ್ನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತಗಳನ್ನು ದಾಖಲಿಸಿದ್ರು. ಈಗ 18ಕ್ಕೆ 23 ಪಂದ್ಯಾಟ ಅದ್ಯಾವ ರೀತಿ ಕಂಡುಕೊಳ್ತದೆ ಕಾಯ್ದು ನೋಡಬೇಕಾಗ್ತಾ ಇದೆ. ದಯಮಾಡಿ ಸ್ವಲ್ಪ ಬೇಗ ಅಮೀರ್ ಚಾಲೆಂಜರ್ಸ್ ಡಿಸ್ಕಷನ್ ಕ್ಲೋಸ್ ಮಾಡಿ ಪಂದ್ಯಾಟ ಮುಂದುವರಿಸಿ. DCL ದುರ್ಗನ್ಸ್ ಕ್ರಿಕೆಟ್ ಲೀಗ್ 2021 ಸೀಸನ್ 3 ಈಗಾಗಲೇ GM ತುದಿಯನ್ನು ಬಳಕೆ ಮಾಡಿಕೊಂಡು SRK ವಿಭಾಗದಲ್ಲಿ 18 balls 23 runs required now. ಸ್ಟ್ರೈಕರ್ ವಿಭಾಗದಲ್ಲಿ ಅನುಕುಮಾರ್, ಶಫಿ ಅಂತ ಚೆಂಡು ಬಾಷ್ಟು ನೋಡುತ್ತಾ ಇದ್ದಾರೆ. ಕ್ಯಾಚ್ ಆಗುವಂತ ಪ್ರಯತ್ನ, ಕ್ಯಾಚ್ಗಳು ಕೈ ಸೇರ್ತಾ ಇಲ್ಲ. ಒಂದೋಟ ಸೇರ್ಪಡೆ, ಎರಡನೇ ಒಟ್ಟ ಪ್ರಯತ್ನ, ರನ್ಔಟ್ ಅವಕಾಶ ತನ್ಮೂಲಕವಾಗಿ ರನ್ಔಟ್. ಈ ಬಾರಿ ಶ್ರೀ ಕ್ರಿಕೆಟರ್ಸ್ನ ಮತ್ತೊಂದು ಹುದ್ದರಿ ನೆಲಕ್ಕುರುಳುತ್ತಾ ಇದೆ. ಅನು ಖಾತೆ ಆರಂಭ, ಈಗ ಅನು ವಾಪಸ್. ಥ್ಯಾಂಕ್ ಯು DJ. ಈಗಾಗಲೇ ಮತ್ತೊಂದು ಹುದ್ದರಿ ನೆಲಕೊಳ್ತಾ ಇದೆ. ವಿಕೆಟ್ ನಂಬರ್ 3 ಡೌನ್. ಶಫಿ ಅಂತ ಚೆಂಡೀಗ ರನ್ಔಟ್ ಮುಖೇನವಾಗಿ ಅನುಕುಮಾರ್ ವಾಪಸ್ ಆದ್ರು. ಹೊಸ ದಾಂಡಿಗನ ಸೇರ್ಪಡೆ ಅಂಕಣೊಳಭಾಗದಲ್ಲಿ ಉತ್ತಮ್. ಮತ್ತೆ ಶಫಿ ಅಂತ ಚೆಂಡು ಲೆಕ್ಕಟಾರ್ ತಿರುವಿನ ಸೆತ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಬಾಯಿಸುತ್ತ ಸೆತ ದಾಖಲಾಗ್ತಾ. ತೀರಾ ಶಾಟ್ ಕೀಪಿಂಗ್ ಅಲ್ಲಿ ಫಾರ್ವರ್ಡ್ ಶಾಟ್, ಥರ್ಡ್ ಮ್ಯಾನ್, ಕವರ್ ಪಾಯಿಂಟ್, ಡೀಪ್ ಎಕ್ಸ್ಟ್ರಾ ಕವರ್ಸ್, ಲಾಂಗ್ ಆಫ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್, ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್. ಈ ರೀತಿ ಒಂದು ಕ್ಷೇತ್ರ ರಕ್ಷಣೆಯನ್ನು ಜಮಾಯಿಸ್ತಾ ಇದೆ.
ಅಮೀರ್ ಚಾಲೆಂಜರ್ಸ್ ಅಂಕಣ ಒಳಭಾಗದಲ್ಲಿ ಈ ಬಾರಿ ಎಸೆದ ಚೆಂಡ ಕ್ರಾಸ್ ಲೈನ್ ಸ್ಲಾಗ್ ಹೊಡೆತಕ್ಕೆ ಪ್ರಯತ್ನ ತನ್ಮೂಲಕವಾಗಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಷಟ್ಕ ಆರೋಟ ಶ್ರೀ ಕ್ರಿಕೆಟರ್ಸಿನ ಹೊಡೆತಗಳು ಬರ್ತಾ ತನ್ಮೂಲಕವಾಗಿ ಸಿಕ್ಸರ್ ನಂತರ 33 ಓಟಗಳಿಗೆ ತಲುಪ್ತಾ ಇದೆ. ಅಮೀರ್ ಚಾಲೆಂಜರ್ಸ್ ಅಲ್ಲಿ ಸಮಸ್ಯೆ ಏನಾಗ್ತಾ ಇದೆ? ಕಂಪರ್ಡೇಷನ್ ಸಿಕ್ಸರ್ ಎನ್ನುವಂತ ಒಂದು ತೀರ್ಪು ಬರ್ತಾ ಇದೆ. 6 ಓಟ ಸೇರ್ಪಡೆ ತಡದ ಮೊತ್ತ ಈಗ ಸಿಕ್ಸರ್ ನಂತರ 33 ಪಂದ್ಯಾಟದ ಗತಿ ಒಂದಷ್ಟು ಬದಲಾಗ್ತಾ ಇದೆ. ಈಗಾಗಲೇ 532 ಮಂದಿ ಲೈವ್ ವ್ಯೂವರ್ಸ್ ಎಂ ಸ್ಪೋರ್ಟ್ಸ್ ಮುಖ್ಯನಾಗಿ ಕಂಡುಕೊಳ್ತಾ ಇದ್ದಾರೆ. 532 ಈಗಾಗಲೇ 1 ಲಕ್ಷ ವ್ಯೂವರ್ಸ್ ಅನ್ನ ಸಬ್ಸ್ಕ್ರೈಬರ್ಸ್ ಅನ್ನ ಹೊಂದಿರುವಂತ ಏಕಮಾತ್ರ ಕನ್ನಡ ನಾಡಿನ ಪ್ರತಿಷ್ಠಿತ ಚಾನಲ್ ಎಂ ಸ್ಪೋರ್ಟ್ಸ್. ಬಹಳಷ್ಟು ತಮರಿತ ತಾಯಿ ಬಾರಿ ಸತ ಚೆಂಡು ಪಾಯಿಂಟ್ ಭಾಗದಲ್ಲಿ ತಳ್ಳಿ ಹಾಕುವಂತ ಪ್ರಯತ್ನ ಒಂದೊಡ ಸೇರ್ಪಡೆ. ತೊಡೆದ ಮೊತ್ತ 34 ಓಟಗಳು. 2 ಬಾಲ್ಸ್ ರಿಮೈನಿಂಗ್ ನಾವು ಕೊನೆ 2 ಸತ ಬಾಕಿ ಉಳಿತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಶಾಫಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ಉತ್ತಮ್ ಈಗ ಸಿಕ್ಸರ್ ದಾಖಲಿಸಿದಂತ ಆಟಗಾರ. ಮತ್ತೆ ಉತ್ತಮ್ ಈಗ ನಾನ್ ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಸತ ಚೆಂಡು ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಶ್ರೀ ಕ್ರಿಕೆಟರ್ಸ್ ಮತ್ತೊಂದು ಉದ್ದರಿ ನೆಲೆ ಕೊಡ್ತಾ ಇದೆ. ಅಷ್ಟು ಉತ್ತಮ ಕ್ಯಾಚ್ ಅನ್ನ ಮಿಡ್ ಆನ್ ವಿಭಾಗದಲ್ಲಿ ಕೈ ಸೇರ್ತಾ ಇದೆ ಶ್ರೀ ಕ್ರಿಕೆಟರ್ಸ್. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಶುದ್ಧಮರಿತ ಹೊಡೆತ ಡಿಪೆಕ್ಸ್ ಕವಸ್ ವಿಭಾಗದಲ್ಲಿ ಕ್ಷೇತ್ರ ಸ್ಟ್ಯಾಂಡ್ ವಿಕೆಟ್ ಕಂಡುಕೊಳ್ತಾ ಇದೆ. 2ನೇ ಓಟದ ಪ್ರಯತ್ನ ಪೂರೈಕೆ ಆಗುವಂತ ಸಮಯದಲ್ಲಿ ರನ್ಔಟ್ಗೆ ಅವಕಾಶ ಇತ್ತು. ಈ ಬಾರಿ ಪೂರೈಕೆಯೂ ಕೂಡ 2 ಓಟ ಸೇರ್ಪಡೆ. ತಂಡದ ಮೊತ್ತ 36 ಓಟಗಳಿಗೆ ತಲುಪ್ತಾ ಇದೆ. 12 ಚೆಂಡುಗಳು ಇನ್ನು ಕೂಡ ಪಂದ್ಯಾಟವನ್ನು ಜಯಿಸಬೇಕಾದ್ರೆ 12 ಓಟದ ಅವಶ್ಯಕತೆ. 12 balls 12 runs required.
ಹಲೋ 12 ಚೆಂಡುಗಳು 13 ಓಟದ ಅವಶ್ಯಕತೆ. 12 balls 13 runs required. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಶ್ರೀಧರ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಉತ್ತಮ್. ಈಗಾಗಲೇ ಸಿಕ್ಸರ್ ದಾಖಲಿಸಿದಂತ ಉತ್ತಮ ಆಟಗಾರ ಸವ್ಯಸಾಚಿ. ಈಗ KTM ಜಾಹೀರಾತು ಪಾಲಕದ ತುದಿಯನ್ನು ಬಳಕೆ ಮಾಡಿಕೊಂಡು ಹೊಸ ಬೌಲರ್ ಪರಿಚಯಿಸ್ತಾ ಇದೆ. ಒಸಾಮ ಸೇರ್ಪಡೆ ಆಗ್ತಾ ಇದೆ ಅಮೀರ್ ಚಾಲೆಂಜರ್ಸ್ ಪರವಾಗಿ. ಸ್ಟ್ರೈಕರ್ ಶ್ರೀಧರ, ಶ್ರೀ ಕ್ರಿಕೆಟರ್ಸ್ ಪರವಾಗಿ. 12 balls 13 runs required. ಶುದ್ಧಮರಿತಂದು ಹೊಡೆತ ಈ ಬಾರಿ ಸತ ಚೆಂಡು ಒಂದೋಟ ಪೂರೈಕೆ ಆಗ್ತಾ ಇದೆ. ಬ್ಯಾಕ್ವರ್ಡ್ ಪಾಯಿಂಟ್ ವಿಭಾಗದಲ್ಲಿ ಗಲ್ಲಿ ನಡುವಣದಲ್ಲಿ ಒಂದೋಟ ಸೇರ್ಪಡೆ. ಶ್ರೀ ಕ್ರಿಕೆಟರ್ಸ್ ಮೊತ್ತ 37 ಓಟಗಳು, 11 ಚೆಂಡು 12 ಓಟದ ಅವಶ್ಯಕತೆ. 11 balls 12 runs required. ಈಗಾಗಲೇ ಕುತೂಹಲಕಾರಿ ಪಂದ್ಯಾಟ ಪ್ರೇಕ್ಷಕರನ್ನ ಒಂದಷ್ಟು ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ. ಮತ್ತೆ ಒಸಾಮ ಈ ಬಾರಿ ಎಸಂತ ಚೆಂಡು ಅಕ್ರಾಸ್ ದಿ ಲೈನ್ ನೋಡೋದಕ್ಕೆ ಪ್ರಯತ್ನ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಶ್ರೀಧರ ಈಗ ಒಂದೋಟ ಪೂರೈಕೆ ಮಾಡಿದ್ರು. ಉತ್ತಮ್ ಅಕ್ರಾಸ್ ದಿ ಲೈನ್ ನೋಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಓಟ್ಗಳಿಗೆ ಅವಕಾಶ ಬರ್ತಾ ಇಲ್ಲ. ದಯಮಾಡಿ ಗಮನಿಸ್ಕೊಳ್ಳಿ, ಮುಂದಿನ ಪಂದ್ಯಾಟ 50 ನಿಮಿಷ 50 minutes ಮ್ಯಾಚ್ 2 innings ಶುಡ್ ಬಿ ಕಂಪ್ಲೀಟೆಡ್ ಎನ್ನುವಂತ ಸೂಚನೆ ಬರ್ತಾ ಇದೆ. 25 minutes ಫಾರ್ ಈಚ್ ಸೈಡ್. ಬಹಳ ಶುದ್ಧಮರಿತ ನೋಡತ್ತ ನೆಟ್ಟ ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಸುಲಭದ ಕ್ಯಾಚ್ ಈ ಬಾರಿ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೊಂದು ಹುದ್ದರಿ ನೆಲಕ್ಕುಳ್ತಾ ಇದೆ. ಉತ್ತಮ್ ಬ್ಯಾಕ್ ಟು ಪೆವಿಲಿಯನ್. ಸತ 12 ಓಟದ ಅವಶ್ಯಕತೆ. 12 runs required, 9 balls in hand. ಪಂದ್ಯಾಟ ಈಗ ಒಂದಷ್ಟು ಅಮೀರ್ ಚಾಲೆಂಜರ್ಸಿನ ಪರವಾಗಿ ವಾಲುವಂತ ಎಲ್ಲ ಲಕ್ಷಣಗಳು ತೋರ್ಪಡಿಸ್ತಾ ಇದೆ. 1 2 ವಿಕೆಟ್ ಅನ್ನು ಉರುಳಿಸಿದ್ರೆ ಅಮೀರ್ ಚಾಲೆಂಜರ್ಸ್ಗೆ ಜಯ ಕಟ್ಟಿಟ್ಟ ಬುತ್ತಿ. ಒಂದು ಬೌಂಡರಿ ಪಂದ್ಯಾಟದ ಗತಿ ಬದಲಿಸ್ತದೆ. ಎಸೆತ ಪ್ರತಿಯೊಂದಕ್ಕೂ ಕೂಡ ಅವಳಿ ಓಟ ದಾಖಲಿಸಿದ್ರೆ ಜಯಿಸಬಲ್ಲಂತ ಲೆಕ್ಕಾಚಾರ. ಮತ್ತೆ ಒಸಾಮ ಪ್ರದೀಪ್ ಗೆಸಂತ ಚೆಂಡು ಬೀಸುವಂತ ಪ್ರಯತ್ನ. ಈ ಬಾರಿ ರನ್ಔಟ್ ಅವಕಾಶ, ನೇರ ಗುರಿ ಸಾಕ್ತಾ ಇಲ್ಲ. ಒಂದೆರಡು ಪೂರೈಕೆಯನ್ನು ಮಾಡಿದ್ರು. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನದಲ್ಲಿ ಅಪೀಲನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಕೇವಲ ಒಂದೋಟ ಪೂರೈಕೆ ಈಗಾಗಲೇ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. 38 ಓಟಗಳು 38. ಎಸೆತ 11 ಓಟದ ಅವಶ್ಯಕತೆ. 8 balls 11 runs required. ಪಂದ್ಯಾಟ ಈಗ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ದುರ್ಗನ್ ಸೌರಾಷ್ಟ್ರದಲ್ಲಿ ದುರ್ಗನ್ಸ್ ಕ್ರಿಕೆಟ್ ಲೀಗ್ ಚಿತ್ರದುರ್ಗದ ಪರಿಸರದಲ್ಲಿ ಈಗಾಗಲೇ ಅತಿ ಶ್ರೀಮಂತಿಕೆಯ ಪಂದ್ಯಾಟ ಸಾಗ್ತಾ ಇದೆ. ಮತ್ತೆ ಬರೆಸಂದ ಚೆಂಡು ಬಾಶುತ್ತಮರಿತ ಹೊಡೆತ ಒಂದೊಡ ಸೇರ್ಪಡೆ. ಎರಡನೇ ಓಟದ ಪ್ರಯತ್ನ. ಇನ್ನರ್ ಸರ್ಕಲ್ ವಿಭಾಗದಲ್ಲಿ ರನ್ಔಟ್ ಅವಕಾಶ. ಶ್ರೀ ಕ್ರಿಕೆಟರ್ಸಿನ ಮತ್ತೊಂದು ಉದ್ದರಿ ನೆಲಕ್ಕುಳ್ತಾ ಇದೆ.
ಹೊಸ ದಾಂಡಿಗನ ಸೇರ್ಪಡೆ ಪವನ್. ಕೊನೆಯ ಸತ ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಫ್ರಮ್ ದ 5th ಓವರ್. ತಂಡದ ಮೊತ್ತ 39 ಓಟಗಳು. ಇನ್ನು ಕೂಡ ಪಂದ್ಯಾಟವನ್ನ ಜಯಿಸಬೇಕಾದ್ರೆ 7 ಸತ 10 ಓಟದ ಅವಶ್ಯಕತೆ. 7 ಬಾಲ್ ರಿಕ್ವೈರ್ಡ್. ಶ್ರೀನ ಪರವಾಗಿ ಪವನ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೀಸುವಂತ ಪ್ರಯತ್ನ. ತನ್ಮೂಲಕವಾಗಿ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಎರಡನೇ ಓಟ ದಾಖಲಿಸುವಂತ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಬಹುಶಃ ಚುರುಕಿನಂತ ಕ್ಷೇತ್ರ ರಕ್ಷಣೆ ಮಾಡಿದ್ರೆ ಈಗ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 5. ನಾವು ಸ್ಕೋರ್ ಮೂವ್ಸ್ ಟು 41. 6ಕ್ಕೆ 8. ಶ್ರೀ ಕ್ರಿಕೆಟರ್ಸ್ ದಯಮಾಡಿ ಗಮನಿಸ್ಕೊಳ್ಳಿ ಸರ್. ಎಕ್ಸ್ಟ್ರಾ ಪ್ಲೇಯರ್ಸ್ ಆ ರೀತಿ ಹೋಗೋಗಿಲ್ಲ. ಪಂದ್ಯಾಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಈಗ ಅಂಕಣ ಒಳಭಾಗದಲ್ಲಿ. ಶ್ರೀಧರ ನಾನ್ ಸ್ಟ್ರೈಕರ್ ಅಲ್ಲಿ ಪವನ. ಈ ಬಾರಿ ಸಂತ ಚೆಂಡು ಬಾಯಿಸುತ್ತಾ ನೋಡುತ್ತಾ ಡೀಪ್ ಇನ್ ವಿಕೆಟ್ ಸೀಮಾರೇಖೆ ಅಂಚಿಗೆ ಸಾಕ್ತಾ ಇದೆ. ಒಂದೊಡ್ಡ ಪೂರೈಕೆಯನ್ನು ಮಾಡಿದ್ರು. 6ಕ್ಕೆ 8 ಈಗ ಒಂದೊಡ್ಡ ಪೂರೈಕೆ ಆಗ್ತಾ ಇದೆ. 5ಕ್ಕೆ 7. 5 ಬಾಲ್ 7 ರನ್ಸ್ ರಿಕ್ವೈರ್ಡ್. ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್. ಐದು ಸತ 7 ಓಟದ ಅವಶ್ಯಕತೆ. ಈ ಬಾರಿ ಸಂತ ಚೆಂಡು ಬಹಳಷ್ಟು ಮರಿತದ ಲೆಕ್ಕಾಚಾರಿ. ಬಾರಿ ಅಕ್ರಾಸ್ ದಿ ಲೈನ್ ಹೊಡೆತಕ್ಕೆ ಪ್ರಯತ್ನ. ಕ್ಲೀನ್ ಬೌಲ್ಡ್. ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಬಹಳ ಶುದ್ಧ ಮರಿತದ ಸತವನ್ನ ಶಫಿ ದಾಖಲಿಸಿದ್ರು. ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನ. ಬಾಯಿಸುತ್ತಾ ಬರ್ತದೆ ನೋಡುತ್ತಾ ತನ್ಮೂಲಕವಾಗಿ ಚೆಂಡು ಸೀಮಾರೇಖೆ ಅಂಚಿನಲ್ಲಿ ತನ್ಮೂಲಕವಾಗಿ ಸಿಕ್ಸರ್ ಷಟ್ಕಾರ್ ಓಟಗಳು. ಬಹಳಷ್ಟು ಬರ್ತದೆ ನೋಡುತ್ತಾ ಪಂದ್ಯಾಟ ಟೈ ಆಗ್ತಾ ಇದೆ. ಕೇವಲ 1 ಓಟದ ಅವಶ್ಯಕತೆ. 1 ರನ್ ರಿಕ್ವೈರ್ಡ್ ನೌ. ಬಹಳಷ್ಟು ಉತ್ತಮ ರೀತಿಯಾದ ರಿವರ್ಸ್ ಶಾಟ್ ಅನ್ನು ದಾಖಲಿಸಿದ್ರು. ಶಾಫಿಯಸ್ ಅಂತ ಚೆಂಡು ಕ್ಷೇತ್ರ ರಕ್ಷಕ ಈ ನಡುವೆ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾನೆ. 48 ಓಟಗಳು
ಈಗ ಒಂದು ಓಟದ ಅವಶ್ಯಕತೆ. 1 run required now. 3 balls remaining. 3 ಎಸೆತ ಒಂದು ಓಟದ ಅವಶ್ಯಕತೆ. ಬಹಳ ಶುದ್ಧವಾದ ಎಸೆತ. ಈ ಬಾರಿ ಕ್ಯಾಚ್ ಆಗುವಂತದ್ದು ಅವಕಾಶ. ಸುಲಭದ ಕ್ಯಾಚ್ ಇನ್ನರ್ ಸರ್ಕಲ್ ವಿಭಾಗದಲ್ಲಿ 2-1. 2 balls 1 run. ಕುತೂಹಲಕಾರಿ ಘಟ್ಟದ ಪಂದ್ಯಾಟ, ಪೈಸಾ ವಸೂಲ್ ಪಂದ್ಯಾಟ ಇದಾಗ್ತಾ ಇದೆ. ಎಂಟು ಪತನವನ್ನ ಕಂಡುಕೊಳ್ತಾ ಇದೆ. 2 wickets in hand, 2 balls remaining, 1 run required for ಶ್ರೀ ಕ್ರಿಕೆಟರ್ಸ್. ಕುತೂಹಲಕಾರಿ ಘಟ್ಟದ ಪಂದ್ಯಾಟ ಸಾಗ್ತಾ ಇದೆ. ಕ್ರಿಕೆಟ್ ಅನಿಶ್ಚಿತ ಆಟ, ಅದೃಷ್ಟದ ಆಟ. ಜ್ಯೋತಿಷ್ಯ ಭವಿಷ್ಯ ಹೇಳಿದ್ರೆ ಮೂರ್ಖತನ. ಸ್ಟ್ರೈಕರ್ ವಿಭಾಗದಲ್ಲಿ ಈಗ ಶ್ರೀಧರ ನಾನ್ ಸ್ಟ್ರೈಕರ್ ಹೊಸ ದಾಂಡಿಗನ ಸೇರ್ಪಡೆ. ಅಂಕಣೋಳ ಭಾಗದಲ್ಲಿ ಜರ್ಸಿ ನಂಬರ್ 11. ಈ ಬಾರಿ ಎಸೆತ ಚೆಂಡು ಸ್ಟಂಪಟ್ಗೆ ಬಲವಾದ ಮನವಿ. ಥರ್ಡ್ ಅಂಪೈರ್ ಡಿಸಿಷನ್ ಈಗ ಅದ್ಯಾವ ರೀತಿ ಬರ್ತದೆ ಕಾಯ್ದು ನೋಡ್ಬೇಕಾಗ್ತಾ ಇದೆ. 1-1 ಡಿಸಿಷನ್. ಔಟ್ ಆದ್ರೆ 9ನೇ ಪತನ, ನಾಟ್ ಔಟ್ ಆದ್ರೆ ಡಾಟ್ ಬಾಲ್. 1-1. ಹಲೋ, ಶ್ರೀ ಕ್ರಿಕೆಟರ್ಸ್ 12th ಮ್ಯಾನ್ ಬರ್ಬೇಕಿಲ್ಲಿ ಇಮಿಡಿಯೇಟ್ಲಿ. ಶ್ರೀ ಕ್ರಿಕೆಟರ್ಸ್ 12th ಮ್ಯಾನ್. ಶ್ರೀ ಕ್ರಿಕೆಟರ್ಸ್ 12th ಮ್ಯಾನ್. ಹಲೋ, ಈತನ್ ಮಧ್ಯೆ ಔಟ್ ಎನ್ನುವಂತ ಸೂಚನೆ ಬರ್ತಾ ಇದೆ. ಶ್ರೀ ಕ್ರಿಕೆಟರ್ಸಿನ ಮತ್ತೊಂದು ದಾರಿನಲ್ಲಿ ಕುಳ್ತಾ ಇದೆ. ವಿಕೆಟ್ ನಂಬರ್ 9 ಡೌನ್. 1 ball 1 runs required. ದಯಮಾಡಿ ಶ್ರೀ ಕ್ರಿಕೆಟರ್ಸ್ 12th ಮ್ಯಾನ್ ಅನ್ನ ಕಳ್ಸಿಕೊಡಿ ಸರ್. ಹೊಸ ದಾಂಡಿಗನ ಸೇರ್ಪಡೆ 10ನೇ ಆಟಗಾರ ಅಜಯ್. ಹೊಸ ದಾಂಡಿಗ ಅಜಯ್ ಸೇರ್ಪಡೆ ಆಗ್ತಾ ಇದೆ. 1-1. 1 for loss of 1 required from 1. 38 for loss of 9 wickets. ಒಂದೆಸೆತ ಒಂದೋಟದ ಅವಶ್ಯಕತೆ. ಬಹಳಷ್ಟು ತಿರುವುಗಳನ್ನ ಕಾಣಂತ ನಾಟಕೀಯ ಕುಸಿತವನ್ನ ಕಾಣಂತ ಪಂದ್ಯಾಟ ಈಗ ಅಂತಿಮ ಹಂತಕ್ಕೆ ತಲುಪ್ತಾ ಇದೆ. 1-1 ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್. ಪಂದ್ಯಾಟವನ್ನು ಜಯಿಸಿದ್ರೆ ಶ್ರೀ ಕ್ರಿಕೆಟರ್ಸ್ಗೆ 1 ಅಂಕ. ಪಂದ್ಯಾಟ ಟೈ ಆದ್ರೆ ಪಾಯಿಂಟ್ ಶೇರ್ ಆಗ್ತದೆ. ಮತ್ತೆ ಎಸ್ಕಾರ್ಕೆ ವಿಭಾಗದಲ್ಲಿ ಶಫಿ ಸ್ಪಿನ್ ಮಾಂತ್ರಿಕ. 1 ball 1 runs required now. 1-1. ಎಲ್ಲ ಕ್ಷೇತ್ರ ರಕ್ಷಕರು ಇನ್ನರ್ ಸರ್ಕಲ್ ಅಲ್ಲೇ ಕೂಡಿಕೊಳ್ತಾ ಇದ್ದಾರೆ. ಮತ್ತೆ ಈ ಬಾರಿ ಒತ್ತಡ ಬೀರ್ತಾ ಇದೆ ಪಂದ್ಯಾಟದ ವೀಕ್ಷಣೆ. ಈಗಾಗಲೇ ತುದಿಗಾಲಲ್ಲಿ ನಿಲ್ಲಿಸ್ತಾ ಇದೆ ಪ್ರೇಕ್ಷಕರನ್ನ ವಿಕೆಟ್ ಕೀಪರ್. ಒಂದು ಸ್ಲಿಪ್ ಪಾಯಿಂಟ್. ಈ ಬಾರಿ ಎಸೆತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತದೆ. ಲಾಫ್ಟ್ ಶಾಟ್ ಈ ಬಾರಿ ಸುರಕ್ಷಿತ ಗ್ಯಾಪ್ ಶಾಟ್ ಮೂಲಕವಾಗಿ
ಶ್ರೀ ಕ್ರಿಕೆಟರ್ಸ್ ಕೊನೆ ಹಂತದಲ್ಲಿ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು. ಈ ಒಂದು ಪಂದ್ಯಾಟ ವೀಕ್ಷಣೆಯಲ್ಲಿ 700 ವ್ಯೂವರ್ಸ್ ಈಗಾಗಲೇ ಕಂಡುಕೊಳ್ತಾ ಇದೆ. ಎಂ ಸ್ಪೋರ್ಟ್ಸ್ ಮುಖ್ಯವಾಗಿ 700 ಲೈವ್ ನೇರ ಪ್ರಸಾರ ಕಾರ್ಯಕ್ರಮನ ಮಾಡ್ತಾ ಇರುವಂತಹ ವೀಕ್ಷಕರು ಅವರು ಕೂಡ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮತ್ತು 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನು ಹೊಂದಿರುವಂತಹ ಎಂ ಸ್ಪೋರ್ಟ್ಸ್ ಮುಂದಿನ ಪಂದ್ಯಾಟ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗ್ರಾನೈಟ್ಸ್ ಅಂಡ್ ಮಾರ್ಬಲ್ಸ್ ರಾಜ್ಯದಲ್ಲಿ